ब्रह्म विद्या संप्रदाय कर्तृभ्यो ऋषिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मीवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरागणं सूत्रभाष्यकृतो वन्दे भगवन्तो पुनः पुनः श्रीमच्छङ्कर भगवत्पूज्यपाद सद्गुरुभ्यो नमः वन्दे तं सच्चिदानन्दं यतिवर्यं महामतिं वेदान्ततारक्यं सद्गुरुं प्रणतोऽस्म्यहम् दय्यवीन्द्रं सदाश्रयं सद्गुरुं सच्चिदानन्दं सदाचारं समाश्रये श्री दक्षानन्देन्द्र सरस्वती महासद्गुरुभ्यो नमः श्री भगवान् वाच असंशयं महाबाहो मनो दुर्निग्रहं चलम् अभ्यासेन तु कौन्तेय वैराग्येण च गृह्यते संशयं महाबाहो मनो दुर्निग्रहं चलम् अभ्यासेन तु कौन्तेय वैराग्येन च गृह्यते असंशयं महाबाहो मनः दुर्निग्रहं चलम् अभ्यासेन तु कौन्तेय वैराग्येण च गृह्यते। हे महाबाहो संबोधन महान्तौ बाहु यस्य सः महाबाहुः तस्य संबुद्धि हे महाबाहो दीर्घವಾದ ಪೂರ್ಣವಾದಂತ ಈ ಅರ್ಜುನನೇ ಅಸಂಶಯಂ ದೇರ್ ಇಸ್ ನೋ ಡೌಟ್ ಅಂತ ಇದೆ ಅದು ಸಂಶಯವೇನಿಲ್ಲ ಎಲ್ಲಿ ಮನಸ್ಸು ದುರ್ನಿಗ್ರಹ ಮತ್ತು ಮನಸ್ಸು ಚಲ ಮನಸ್ಸನ್ನು ನಿಗ್ರಹ ಮಾಡೋದು ಕಷ್ಟ ಮನಸ್ಸು ಚಂಚಲ ಅನ್ನೋ ವಿಷಯದಲ್ಲಿ ಎರಡು ಮನಸ್ಸು ಅತ್ಯಂತ ಚಂಚಲ ಅನ್ನೋದ್ರ ಬಗ್ಗೆನೂ ಮನಸ್ಸನ್ನು ತಡೆಯೋ ಕಷ್ಟ ಅನ್ನೋದ್ರ ಬಗ್ಗೆನೂ ಸಂಶಯವೇ ಇಲ್ಲ ನಿಜವಾದಂಥ ಸರಿಯಾಗಿ ಹೇಳಿದೆ ಅಂತ ಅಂಥ ವಿಶ್ರುಬಂತುವಂಥ ಪರಮಾತ್ಮನು ಕೂಡ ಅರ್ಜುನನಿಗೆ ಮನಸ್ಸನ್ನು ನಿಗ್ರಹ ಮಾಡುವುದು ಅಂತಂದ್ರೆ ನೀನು ಅಭ್ಯಾಸ ಮಾಡುವುದ ಅಭ್ಯಾಸೇನ ತು ಆದರೆ ಕೌಂತೆಯ ಕುಂತಿಕುಮಾರನಾದ ಅರ್ಜುನವೇ ಅಭ್ಯಾಸೇನ ಅಭ್ಯಾಸೋ ನಾಮ ಪುನಃ ಪುನಃ ಚಿತ್ತಸ್ಯ ಏಕಾಗ್ರೀಕರಣಂ ಮತ್ತೆ ಕಸ್ಯಾಂಚಿತ್ ಭೂಮಿಕಾಯ ಒಂದಾಒಂದು ಭೂಮಿಕೆಯಲ್ಲಿ ಚಿತ್ತವರ್ತಿ ನಿಲ್ಲಿಸುವ ಪ್ರಯತ್ನ ಮಾಡೋದು ವೈರಾಗ್ಯ ಅಂತ ತಿಳ್ಕೊಬೇಕು ವೈರಾಗ್ಯ ನಾಮ ಬಾಹ್ಯ ವಿಷಯೇಷು ಅನಾಸಕ್ತಿ ಬಾಹ್ಯ ಧನಕನಕ ವಾಹನ ವಸ್ತುವಿನಲ್ಲಿ ಆಸಕ್ತಿ ಇಲ್ಲದವನಾಗಿರೋದು ಮತ್ತೆ ಇದನ್ನ ತಂತ್ರ ಆತ್ಮ ನಿಲ್ಲಿಸುವ ಪ್ರಯತ್ನ ಮತ್ ಮಾಡ್ತಾ ಇರ್ಬೇಕು ಮತ್ತೆ ಬೇಸರವಿಲ್ಲದೇನಿಗೆ ಉಚ್ಛೇಕ ಉದಧೇ ಯದ್ ಕುಶಾಗ್ರೇಣೈಕ ಬಿಂದುನಾ ಮನಸೋ ನಿಗ್ರಹ ತದ್ವದ್ಭವೇದ ಪರಿಖೇದತಃ ದರ್ಭೆ ತುದಿನ ಹೀಗೆ ಅದ್ದಿ ಸಮುದ್ರ ಬತ್ತಿಸ್ತೀನಿ ಅಂತ ನಿಶ್ಚಯ ಇರ್ಬೇಕಂತೆ ಚೊಮ್ಮ ನೀರು ಖಾಲಿ ಮಾಡಕ್ಕಾಗಲ್ಲ ಚೊಮ್ಮ ನೀರು ದಬ್ಬೆ ಅದ್ದದು ಹೊರಗೆ ಹಾಕೋದು ಅದ್ದದು ಹೊರಗೆ ಸಮುದ್ರವನ್ನು ಬತ್ತಿಸ್ತೀನಿ ಅಂತ ಆ ನಿಶ್ಚಯ ಯಾರಿದೆಯೋ ಅವನಿಗೆ ಆಗತ್ತಂತೆ ಮನೋನಿಗ್ರಹ ಅದು ಆಗಲ್ಲ ಇದು ಆಗಲ್ಲ ಅಂತ ಅರ್ಥ ಅಲ್ಲ ಅಷ್ಟರ ಮಟ್ಟ ಕಷ್ಟ ಅಂತ ಅಷ್ಟರ ಮಟ್ಟಿನ ನಿಶ್ಚಯ ಇರ್ಬೇಕು ಅಭ್ಯಾಸ ಮತ್ತು ವೈರಾಗ್ಯ ಎರಡನ್ನು ಸಾಧನ ಹೇಳ್ತಾ ಇದ್ದಾನೆ ಯಾವುದಕ್ಕೆ ಮನೋನಿಗ್ರಹಕ್ಕೆ ಮನೋನಿಗ್ರಹಕ್ಕೆ ಎರಡು ಸಾಧನ ಬೆಸ್ಟ್ ಸಾಧನ ಭಗವಂತ ಹೇಳಿರೋದು ಮತ್ತೆ ಆಸ ಅಂದ್ರೆ ಕೂರ್ಸೋದು ಅಭಿಯಿಂದ ಅಭಿಮುಖ್ಯತೆ ಮತ್ತೆ ಕೂರ್ಸೋದು ಅಭ್ಯಾಸ ವೈರಾಗ್ಯ ಇದರಿಂದ ಅಭ್ಯಾಸ ಅಂದ್ರೆ ಗುರುಗಳೇ ಅಭ್ಯಾಸ ಅಂದ್ರೆ ನಿಧಿಧ್ಯಾಸನ ಅನ್ಬೋದಾ ಅಲ್ಲ ಬೇರೆ ಆಗುತ್ತೆ ಅಲ್ವಾ ರಿಪಿಟೇಷನ್ ಅಲ್ಲ ಏನ್ ರೆಪಿಟೇಷನ್ ಆಗುತ್ತೆ ಅಲ್ಲಿ ಒಂದಾನೊಂದು ಇಷ್ಟವಾದಂತಹ ದೇವತೆಯಲ್ಲಿ ಮತ್ ಮನಸ್ಸನ್ನು ನಿಲ್ಲಿಸುವ ಪ್ರಯತ್ನ ಮಾಡೋದು ರಾಮನಲ್ಲಿ ಮತ್ ಮನಸ್ಸನ್ನು ನಿಲ್ಲಿಸ್ತಾ ಇರೋದು ಅಲ್ಲ ಅದು ನಿಧಿಧ್ಯಾಸನ ಅನ್ಬೋದಾ ಬೇರೆ ಆಗುತ್ತಾ ನಿಧಿಧ್ಯಾಸನ ಬೇರೆ ಆಗುತ್ತೆ ನಿಧಿಧ್ಯಾಸನ ವಸ್ತು ಪರಿಚಯ ಮಾಡ್ಕೋಕೋಸ್ಕರ ಮಾಡುವಂತ ಪ್ರಯತ್ನ ಇಲ್ಲಿ ಮನಸ್ಸನ್ನ ಏಕಾಗ್ರತೆಗೊಳಿಸೋದಕ್ಕೆ ನಿಲ್ಲಿಸೋದಕ್ಕೆ ಮಾಡುವ ಪ್ರಯತ್ನ ನಿಲ್ಸಿದ್ಮೇಲೆ ಏಕಾಗ್ರತೆ ಆದ್ಮೇಲೆ ಆ ನಿಧಿಧ್ಯಾಸ ಮಾಡೋದು ಮುಂಚೆ ಮನಸ್ಸಿಗೆ ಒಂದೊಂದು ನಿಲ್ಬೇಕು ಒನ್ ಸ್ಟೆಪ್ ಬಿಫೋರ್ ಓಕೆ ರಾಮನ ಮೇಲೆ ಭಕ್ತಿ ಇತ್ತು ತಿಳ್ಕೊಳ್ಳಿ ರಾಮನ ಚಿತ್ರದಲ್ಲಿಯೇ ಚಿಂತನೆಯಲ್ಲಿಯೇ ಯಾವಾಗಲೂ ಮತ್ ಮನಸ್ಸಲ್ಲೇ ಇರೋದು ಅದೊಂದು ಅಭ್ಯಾಸ ಹಾಗೆ ಆತ್ಮವಿಚಾರದಲ್ಲಿಯೇ ಮತ್ ಪ್ರಯತ್ನ ಮಾಡೋದು ಅದೊಂದು ರೀತಿ ಅಭ್ಯಾಸ ಅಭ್ಯಾಸ ಸಗುಣವಾಗಿಯೂ ಮಾಡ್ಬೋದು ನಿರ್ಗುಣವಾಗಿಯೂ ಮಾಡ್ಬೋದು
ಶ್ರೀ ಭಗವಾನ್ ವಾಚ ಭಗವಾನುವಾಚ ಶ್ರೀ ಭಗವಂತನು ಹೇಳುತ್ತಾನೆ ಈ ವಿಷಯಕ್ಕೆ ಉತ್ತರವಾಗಿ ಯಥಾ ಬ್ರವೀಷಿ ಅಂತ. ಏವಮೇತದ್ ಯಥಾ ಇದು ಬ್ರವೀಷಿ. ಹೀಗೆಯೇ, ಹೀಗೆ ಅಂದ್ರೆ ಯಥಾ ಬ್ರವೀಷಿ, ನೀನು ಹೇಗೆ ಹೇಳುತ್ತಿರುವೆಯೋ ಅದು ಹಾಗೆಯೇ, ನೀನು ಹೇಳೋ ಹಾಗೇನೆಯೇ. ಮನಸ್ಸು ಚಂಚಲ, ಮನಸ್ಸು ದುರ್ನಿಗ್ರಹ, ಹಾಕಕ್ಕಾಗಲ್ಲ, ಅಲ್ಗಾಟ ನಿಲ್ಸೋಕ್ಕಾಗಲ್ಲ, ಕಷ್ಟ ಕಳೆಯಿದೆ. ಒಪ್ಕೊಂಬಿಟ್ಟ ಪರಮಾತ್ಮ. ಅಸಂಶಯಂ ನಾಸ್ತಿ ಸಂಶಯ, ಅಸಂಶಯಂ ನಾಸ್ತಿ ಸಂಶಯಃ, ಮನೋ ದುರ್ನಿಗ್ರಹಂ ಮನೋ ದುರ್ನಿಗ್ರಹಂ ಚಲಮಿತ್ಯತ್ರ. ಚಲಮಿತ್ಯತ್ರ. ಹೇ ಮಹಾಬಾಹೋ, ಹೇ ಮಹಾಬಾಹೋ. ಅಸಂಶಯಂ ಮೂಲ ಪದ, ಅದಕ್ಕೆ ನಾಸ್ತಿ ಸಂಶಯ ಭಾಷ್ಯ. ಇದರಲ್ಲಿ ಸಂಶಯವೇನಿಲ್ಲ ಕಣಪ್ಪ ಅಂದ್ಬಿಟ್ಟ. ಯಾವ ವಿಷಯದಲ್ಲಿ? ಮನೋ ದುರ್ನಿಗ್ರಹ. ಈ ವಿಷಯದಲ್ಲಿ ಮನಸ್ಸು ನಿಗ್ರಹ ಮಾಡೋದು ತುಂಬಾ ಕಷ್ಟ. ಆ ದುರ್ರನ ಉಪಸರ್ಗ ಏನ್ ಹೇಳುತ್ತೆ ಅಂದ್ರೆ ಕಷ್ಟ ಅಂತ. ನಿಗ್ರಹ ದುರ್ನಿಗ್ರಹ, ನಿಗ್ರಹ ಯಸ್ಯ ದುರ್ನಿಗ್ರಹ, ಬಹಳ ಕಷ್ಟಪಟ್ಟ. ಅದಕ್ಕೆ ಆಹಾರ ನಿಯಮ ಪಾಲನೆ ಮಾಡ್ಬೇಕು, ಆಮೇಲೆ ವಿಹಾರ ನಿಯಮ ಪಾಲನೆ ಮಾಡ್ಬೇಕು, ಏಕಾಂತವಾಸ ಅಭ್ಯಾಸ ಮಾಡ್ಕೊಬೇಕು, ಆಮೇಲೆ ಬಾಹ್ಯ ವಿಷಯಗಳಲ್ಲಿ ಹೋಗೋದನ್ನ ನಿಲ್ಲಿಸ್ಬೇಕು, ಕುತೂಹಲ ಹೋಗ್ಬೇಕು. ಚಾಪಲ್ಯ, ಬಾಹ್ಯ ವಿಷಯ ಚಾಪಲ್ಯ ಕುತೂಹಲ ಇದ್ರೆ ನಿಗ್ರಹ ಆಗಲ್ಲ. ಎಲ್ಲಿ ಏನ್ ನಡೆದ್ರು ಏನೋ ನಡ್ಕೊಳ್ಳಿ, ಇಷ್ಟೇ ಅಂತ ನಡೆಯೋದು, ಇನ್ನೇನು ನಡೆಯಲ್ಲ ಅಂತ. ಬಯಸೆ ಆಸೆ ಇಚ್ಛೆ ಇದೇ ಕಾರಣ. ಅದು ಅದರಿಂದ ಓಡುತ್ತೆ. ಅದು ಬೈಕೆ ಇಚ್ಛೆ ಮಾಡ್ಕೊಂಡು ಓಡುತ್ತೆ. ದುರ್ನಿಗ್ರಹವು ಚಲವು ಇತ್ಯತ್ರಾನ ಇತ್ಯಸ್ಮಿನ್ ವಿಷಯ. ಈ ವಿಷಯದಲ್ಲಿ ಎಲಿ ಮಹಾಬಾಹುವೆ, ಇದರಲ್ಲಿ ಸಂಶಯವೇನಿಲ್ಲ ಕಣಪ್ಪ ಅಂತ. ನೀರಿಲ್ಲ ಅಲ್ವಾ? ತೃತೀಯ ಅಭ್ಯಾಸೇನಥೋ ಕಿಂತು ಅಭ್ಯಾಸೇನ ತು ಅಭ್ಯಾಸೋ ನಾಮ ಅಭ್ಯಾಸೋ ನಾಮ ಚಿತ್ತಭೂಮೋ ಕಸ್ಯಾಂಚಿತ್ ಚಿತ್ತಭೂಮೋ ಕಸ್ಯಾಂಚಿತ್ ಸಮಾನ ಪ್ರತ್ಯಯಾವೃತ್ತಿಶ್ಚಿತ್ತಸ್ಯ. ಸಮಾನ ಪ್ರತ್ಯಯಾವೃತ್ತಿಶ್ಚಿತ್ತಸ್ಯ. ಆದರೆ ಅಭ್ಯಾಸದಿಂದಲಾದರೋ ಅಂದ್ರು. ಅಭ್ಯಾಸ ಅಂದ್ರೆ ಏನು? ಅಭ್ಯಾಸೋ ನಾಮ ಅಂದ್ರೆ ಅಭ್ಯಾಸ ಅಂತಂದ್ರೆ ಕಸ್ಯಾಂಚಿತ್ ಚಿತ್ತ, ಒಂದೊಂದು ಚಿತ್ತದ ಭೂಮಿಕೆಯಲ್ಲಿ. ಚಿತ್ತದ ಭೂಮಿಕೆ ಅಂದ್ರೆ ಅಲ್ಲಿ ಹಂತ ಇದೆ. ಮುಂಚೆ ವೈರಾಗ್ಯ ತೋರಿಸೋದು, ಮುಂಚೆ ದೋಷ ತೋರಿಸೋದು, ಮುಂಚೆ ಹೊರಗಡೆಯಿಂದ ಹೋಗೋದನ್ನ ನಿಲ್ಲಿಸೋದು, ಆಮೇಲೆ ಒಳಗಡೆಯಲ್ಲಿ ಅಲ್ಲೂ ಅಲ್ಗಾಟವನ್ನು ನಿಲ್ಲಿಸ ಆಗದೆ ನೋಡ್ಕೊಳ್ಳೋದು, ಇಲ್ಲ ಇಷ್ಟ ದೇವತೆಗೆ ನಿಲ್ಲಿಸೋ ಪ್ರಯತ್ನ ಮಾಡೋದು. ಕಸ್ಯಾಂಚಿತ್ ಒಂದಾನೊಂದು ಚಿತ್ತಭೂಮಿಯಲ್ಲಿ ಇಂದ್ರ. ಒಂದಾನೊಂದು ಚಿತ್ತಭೂಮಿಯಿಂದ ಏನು ಅಂದ್ರೆ ಯಾವ್ದಾದ್ರು ಒಂದು ವಿಷಯದಲ್ಲಿಯೇ ನಿಲ್ಬೇಕಪ್ಪ ಮನಸ್ಸು. ಯಾವ್ದನ್ನು ಗಣಿತ ಯೋಚನೆ ಮಾಡ್ತಿದ್ದೆ ಗಣಿತದಲ್ಲೇ ಇರ್ಬೇಕಪ್ಪ. ಸರಿ, ಅದೇನಾಗುತ್ತೆ ಅಂದ್ರೆ ವಿಷಯಾಸಕ್ತರಿಗೂ ಚಂಚಲ ಆಗ್ತಾ ಇರುತ್ತೆ, ಅಲ್ಲೂ ನಿಲ್ಲಲ್ಲ ಒಂದ್ ಜಾಗದಲ್ಲಿ, ಹರಿದಾಡ್ತಾನೆ ಇರುತ್ತೆ, ಚಡಪಡಿಸ್ತಾನೆ ಇರುತ್ತೆ. ಅದು ವಿಷಯದಲ್ಲಿ ನಿಂತರೆ ಪ್ರಯೋಜನವಿಲ್ಲ. ಇಲ್ಲಿ ಕಸ್ಯಾಂಚಿತ್ ಅನ್ನುವಾಗ ಯಾವುದೋ ಒಂದು ಚಿತ್ತಭೂಮಿ ಅಲ್ಲ. ಯೋಗಶಾಸ್ತ್ರ ಹೇಳುವ ಕ್ಷಿಪ್ತ, ಮೂಢ, ವಿಕ್ಷಿಪ್ತ, ಏಕಾಗ್ರ ಎಂಬವಲ್ಲ. ವಾಕು, ಮನಸ್ಸು ಮುಂತಾದವುಗಳು 25 ಸುಖದ ಅಭ್ಯಾಸದ ಮೆಲ್ಲೆಗೆ ಟಿಪ್ಪಣಿ ನೋಡಿ. ಅಲ್ಲೇ ವಾಕಲ್ ಮನಸ್ಸು ನಿಲ್ಲಿಸೋದು, ಮನಸ್ಸಿಗೆ ಚಿತ್ತಭೂಮಿ ಅಂತಲ್ಲ ಅಲ್ಲ. ಅಲ್ಲ, ನೀವು ಶಬ್ದಾರ್ಥ ಅಭ್ಯಾಸ ಅಂದ್ರೆ ಆವೃತ್ತಿ ಅಂತ ರಿಪಿಟೇಷನ್. ಅಭ್ಯಾಸ ಮಾಡ್ಕೋ, ಮತ್ ಓದ್ಕೋ, ಮತ್ 10 ಸಲ ಹೇಳು, ಅದು ಅಭ್ಯಾಸ. ಒಂದನ್ನೇ 10 ಸಲ ಹೇಳು, ಪ್ರಾಕ್ಟೀಸ್ ಅಭ್ಯಾಸ. ಅಭಿಯಿಂದ ಆಭಿಮುಖ್ಯನ ಆ ಸಾಲ ಹೋಗಿ ಕೂರೋದು, ಮತ್ ಅಲ್ಲ ಹೋಗಿ ಕೂರೋದು. ಅಭಿಶಬ್ದವು ಅಭಿಮುಖವಾಗಿ ಯಾವುದೋ ಒಂದನ್ನು ಯೋಚನೆ ಮಾಡ್ತೀವಲ್ಲ, ಅಲ್ಲೇ ಮತ್ ತಗೊಂಡು ಮನಸ್ಸನ್ನು ನಿಲ್ಲಿಸುವ ಪ್ರಯತ್ನ. ಮೆಡಿಟೇಷನ್ ಆಗುತ್ತೆ ಅಲ್ವಾ, ಧ್ಯಾನ ಆಗುತ್ತೆ ಅಲ್ವಾ ಗುರುಗಳೇ? ಹಂಗಂದ್ರೆ ಧ್ಯಾನ ಆದ್ರೂ ಆಗುತ್ತೆ, ನಿಧಿಧ್ಯಾಸನ ಆದ್ರೂ ಆಗುತ್ತೆ. ನಾನ್ ನಿಧಿಧ್ಯಾಸನ ಅಂತ ಅರ್ಥ ಮಾಡ್ಕೊಂಡಿದ್ದೆ. ಅಭ್ಯಾಸ ವಶವಾದ್ಮೇಲೆ ಧ್ಯಾನ ಆಗೋದು. ಅಭ್ಯಾಸ ಜಿತವಾಗದೆ ಹೋದ್ರೆ, ಅಭ್ಯಾಸ ಮಾಡಿ ಜಿತವಾಗದೆ ಹೋದ್ರೆ ಧ್ಯಾನ ಮಾಡಕ್ಕಾಗಲ್ಲ. ಇದು ಮೊದಲನೇ ಹಂತ ಅಭ್ಯಾಸ. ಈಗ ರಾಮನ ಮೇಲೋ, ಶಿವನ ಮೇಲೋ, ನಾರಾಯಣ ಮೇಲೋ ಮತ್ ಮನಸ್ಸಂತಂತೂ ಅಲ್ಲೇ ನಿಲ್ಲಿಸೋ ಪ್ರಯತ್ನ ಮಾಡೋದು.
ಅದು ಓಡ್ತಾ ಇರುತ್ತೆ ಮತ್ತೆ ಅದೇ ನಿಲ್ಲಿಸ್ಬೇಕು. ಬೆಳಗ್ಗೆ ಹೇಳಿದ್ರಲ್ಲ ಉಪಾಸಕ ಅನ್ಕೊಂಡು, ಅದು ಆತರ ಪೂಜೆ ಮಾಡ್ಕೊಂಡೇ ಇರೋದು, ಒಂದೇ ಇದು ಕಂಟಿನ್ಯೂಸ್ ಆಗ ಹ್ಯಾಬಿಟ್ ಫಾರ್ಮ್ ಮಾಡೋದು, ಅದ್ ಅನ್ಬೋದಾ? ಹಂಗ ಅನ್ಬೋದಾ? ಒಂದೇ ದೇವತೆಯಲ್ಲಿ ಮನಸ್ಸು ತುಂಬಾ ನಿಲ್ಲಿಸೋ ಪ್ರಯತ್ನ ಮಾಡೋದು ಅಭ್ಯಾಸ. ಫೋಕಸಿಂಗ್ ಅಥವಾ ಕಾನ್ಸಂಟ್ರೇಷನ್ ಅಲ್ಲ. ಫೋಕಸಿಂಗ್ ಹೇಳ್ಬೋದು, ಕಾನ್ಸಂಟ್ರೇಟಿಂಗ್ ನೆಕ್ಸ್ಟ್. ಫೋಕಸ್ ಆದ್ಮೇಲೆ ಕಾನ್ಸಂಟ್ರೇಟಿಂಗ್ ಆಗುತ್ತೆ. ಅಭ್ಯಾಸ ಫೋಕಸಿಂಗ್ ಅಷ್ಟೇ, ಒಂದಲ್ಲೇ ಫೋಕಸ್ ಮಾಡೋದು, ಆಮೇಲೆ ಕಾನ್ಸಂಟ್ರೇಟಿಂಗ್, ಆಮೇಲೆ ಸೊ ಮೆಡಿಟೇಷನ್ ಕಾನ್ಸಂಟ್ರೇಷನ್ ಆಗುತ್ತೆ ಅಂದ್ರೆ ಕರೆಕ್ಟ್ ಅಲ್ವಾ? ಕರೆಕ್ಟ್. ಮೆಡಿಟೇಷನ್ ಕಾನ್ಸಂಟ್ರೇಷನ್ ಒಂದೇ ಆಗುತ್ತೆ. ಅಭ್ಯಾಸ ಇನ್ನು ಲೋ ಲೆವೆಲ್, ಮೆಡಿಟೇಷನ್ ಹೈ ಲೆವೆಲ್. ಅದಾದ್ಮೇಲೆ ನಿಧಿಧ್ಯಾಸನ. ಮೆಡಿಟೇಷನ್ ಕಾನ್ಸಂಟ್ರೇಟ್ ಮಾಡೋದು ಅಲ್ಲಿ. ಮೆಡಿಟೇಷನ್ ಕರ್ತೃತಂತ್ರವಾದ್ರೆ ಇಷ್ಟ ದೇವತಾ ಭಾವನೆ, ನಿಧಿಧ್ಯಾಸನದಲ್ಲಿ ವಸ್ತು ತತ್ವವನ್ನು ಕಂಡುಕೊಳ್ಳೋ ಪ್ರಧಾನವಾದ ನಿಧಿಧ್ಯಾಸನ, ಭಾವನೆ ಪ್ರಧಾನವಾದದ್ದೇ ಇದಾಗತ್ತೆ ಉಪಾಸನೆ. ಅಭ್ಯಾಸ ಇದ್ದು ನಿಲ್ಸಕ್ಕಾಗೋದು ಇಲ್ಲ, ನಿಲ್ಲಲ್ಲ. ಅಲ್ಲಿ ಆ ಗಾರ್ಡನ್ಗೆ ಫಿಕ್ಸಿಂಗ್ ಫೋಕಸಿಂಗ್ ಅನ್ಕೊಡ್ತಾರೆ. ಅಲ್ಲ, ಧಾರಣ ಅಂದ್ರೆ ಅದನ್ನೇ ನಿಲ್ಲಿಸ್ತಾನೆ, ಅದನ್ನೇ ಹೊತ್ಕೊಳ್ತಾನೆ. ಯಾವ ದೇವತೆಯನ್ನೇ ಹೊತ್ಕೊಳ್ತೆ ಮನಸ್ಸು, ರಾಮನನ್ನೇ ಚಿಂತೆ ಮಾಡ್ತಾ ಇರುತ್ತೆ, ಶಿವನನ್ನೇ ಚಿಂತೆ, ಅದು ಧಾರಣ. ರಾಮನ ಅದು ಸಗುಣ ಧಾರಣ. ಆತ್ಮನ ಚಿಂತನೆಯನ್ನು ಧಾರಣೆ ಮಾಡೋದು ಹೇಳ್ತಾರೆ. ಹೌದು, ಆತ್ಮಸ್ವರೂಪದ ಚಿಂತನೆ ಮಾಡೋದು ನಿರ್ಗುಣ ಧ್ಯಾನ. ಶಾಸ್ತ್ರೋಕ್ತವಾದ ಇಷ್ಟ ದೇವತೆಯನ್ನು ಭಾವನೆ ಮಾಡೋದು ಸಗುಣ ಧ್ಯಾನ. ಅಭ್ಯಾಸ ಅಂದ್ರೆ ಒಂದೊಂದು ಭೂಮಿಕೆಯಲ್ಲಿ, ಚಿತ್ತ ಭೂಮಿಕೆಯಲ್ಲಿ ಸಮಾನ ಪ್ರತ್ಯಯ ಆವೃತ್ತಿಯನ್ನು, ಒಂದೇ ತೆರನಾದ ಪ್ರತ್ಯಯವನ್ನ ರಿಪೀಟ್ ಮಾಡ್ತಾ ಇರೋದು. ಅಂದ್ರೆ ಆವೃತ್ತಿ ತಗೊಂಡು ಹೇಳ್ತಾರೆ, ಚಿತ್ತಸ್ಯ ಆವೃತ್ತಿ, ಚಿತ್ತದ ಆವೃತ್ತಿಯ ಅಭ್ಯಾಸ. ಮತ್ ಮಾಡುದು. ಯಾಕಂದ್ರೆ ಮತ್ ಓಡ್ತಾ ಇರ್ತಲ್ಲ ಹೊರಗಡೆಗೆ, ಮತ್ ಹೊರಗಡೆ ಹೋಗ್ತಾ, ಯಾವಾಗ ಹೊರಗಡೆ ಹೋಗುತ್ತೋ ಆಗಾಗೆಲ್ಲ ಮತ್ ತಂದಿಡೋದೇ ಅಭ್ಯಾಸ. ಯಥೋ ನಿಶ್ಚರತಿ ಮನಶ್ಚಂಚಲ ಮಶ್ಚರಂ ತತಸ್ತೋ ನಿಯಮ್ಯೇತ ಆತ್ಮ, ಇದೇ ಅಭ್ಯಾಸ. ಈ ಶ್ಲೋಕದಲ್ಲಿ ಹೇಳಿದ್ದೆ ಅಭ್ಯಾಸ. ನಿಜ ಅಂದ್ರೆ ಅದ್ರ ಅಷ್ಟು ಡಿಫ್ರೆನ್ಸ್ ನನ್ಗಂತೂ ಗೊತ್ತಾಗ್ತಾ ಇಲ್ಲ. ಫೋಕಸಿಂಗ್ ಕಾನ್ಸಂಟ್ರೇಷನ್ ಅಂದ್ರೆ ಒಂದೇ ಆಗುತ್ತೆ ಅಲ್ವಾ ಗುರುಗಳೇ, ಅಥವಾ ನನಗ್ ಗೊತ್ತಾಗ್ತಾ ಇಲ್ಲ? ಫೋಕಸ್ ಆದ್ಮೇಲೆ ಅಲ್ಲಿ ಏಕಾಗ್ರತೆ ಬರುತ್ತೆ. ಏಕಾಗ್ರತೆ ಬರೋದಕ್ಕೆ ಫೋಕಸ್ ಆಗ್ಬೇಕು, ಒಂದೇ ಕಡೆ ಮೇಲೇನೆ ನಿಲ್ಸಕ್ಕೆ ಆಗ್ಬೇಕು ಅಂತ ಮಾಡ್ತಾ ಆಮೇಲೆ ಕಾನ್ಸಂಟ್ರೇಟ್ ಆಗಿ ಬರುತ್ತೆ, ಏಕಾಗ್ರತೆ ಬರುತ್ತೆ. ಕಾನ್ಸಂಟ್ರೇಷನ್ ಅಂದ್ರೆ ಜಾಸ್ತಿ ಹೊತ್ತು ಅದೇ ಇಟ್ಕೊಳ್ಳೋದು. ಮೇ ಬಿ ಫೋಕಸಿಂಗ್ ಅಂದ್ರೆ ಮತ್ತೆ ಹೊರಗಡೆ ಹೋಗಿ ಹೇಳ್ಕೊಂಡ್ಬರೋದು. ಹೊರಗಡೆ ಒಳಗಡೆ ಮತ್ತೆ ತಗೊಂಡ್ಬರೋದು ಅಭ್ಯಾಸ. ಇನ್ನೇನು ಇಲ್ಲ. ಹೊರಮುಖವಾಗಿ ಹೋಗುತ್ತಿರೋ ಚಿತ್ತವನ್ನ ಹೊರಮುಖವನ್ನು ತಪ್ಪಿಸಿ ಒಳಮುಖವನ್ನಾಗಿ ಮಾಡುವ ಪ್ರಯತ್ನ ವಿಶೇಷವೇ ಅಭ್ಯಾಸ. ಅದಾದ್ಮೇಲೆ ಒಂದು ಇಷ್ಟು ಪೀರಿಯಡ್ ಆಫ್ ಟೈಮ್ ಅನ್ನೋದಕ್ಕೆ ನಿಲ್ಸಕ್ಕೆ ಆದಾಗ ಕಾನ್ಸಂಟ್ರೇಷನ್ ಅನ್ಬೋದೇನೋ. ಒಳಮುಖ ಆದ್ಮೇಲೆ ಆತ್ಮದ ಕಡೆಗೆ ಗಮನ ಕೊಡೋದು ಕಾನ್ಸಂಟ್ರೇಷನ್. ಒಳಮುಖವಾಗೋದು ಮೊದಲನೇ ಹಂತ. ಒಳಮುಖವಾದ್ಮೇಲೆ ಆತ್ಮನು ಯಾರು, ಹೇಗಿದ್ದಾನೆ, ಅದನ್ನ ಹೇಗೆ ಅನುಭವಕ್ಕೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಕ್ಕಾಗಿ ಮಾಡುವ ಪ್ರಯತ್ನ ವಿಶೇಷ ಕಾನ್ಸಂಟ್ರೇಷನ್, ಧ್ಯಾನ. ಯಾವ ಕಾಂಟೆಕ್ಸ್ಟ್ ಬಳಸ್ತಾರೆ ಅಂತ ಗೊತ್ತಾಗಲ್ಲ ಫೋಕಸ್ ಅನ್ನೋದನ್ನ. ಫೋಕಸ್ ಅನ್ನು ಅನೇಕ ಕಾಂಟೆಕ್ಸ್ಟ್ ಬಳಸ್ತಾರೆ. ಸರಳವಾಗಿ ನಮ್ಮ ಶ್ಲೋಕ ಗಟ್ ಮಾಡು ಒಂದು 10 ಸಲ ಹೇಳ್ತೀವಿ, ಅದು ಅಭ್ಯಾಸ ಮಾಡ್ತಾ ಇದ್ದಾನೆ. ಆ ಶ್ಲೋಕದಲ್ಲೇ ಮತ್ತೆ 10 ಮನಸ್ಸನ್ನು ಅಲ್ಲೇ ಇಡ್ತಾನೆ. ಯಾವುದೇ ಆಗಲಿ, ಒಂದು ವೇದ ಗಟ್ ಮಾಡು ಅಂತಂದ್ರೆ ಅಭ್ಯಾಸ ಮಾಡಿದ್ರೆ ವೇದವನ್ನ ಅದನ್ನ 10 ರೂಲ್ ಹೇಳೋದಿಲ್ಲ, ಒಂದೇ ಪಂಚಾಯತಿನ ಒಂದು ಹನಸನ್ನ 10 ಸಲ ಹೇಳೋದು ಅಭ್ಯಾಸ. ನಮ್ಮ ಮನಸ್ಸನ್ನ ಆ 10 ಸಲವೂ ಅದರ ಮೇಲೆ ಇರಿಸ್ಬೇಕು. ಅಷ್ಟೇ, ಸಿಂಪಲ್, ಇನ್ನೇನು ಬಹಳ ಏನಿಲ್ಲ. ಮತ್ತೆ ಲೆಕ್ಕ ಬರ್ಲಿಲ್ಲ, ಮತ್ ಲೆಕ್ಕ ಮಾಡ್ತಾ ಇರೋದು ಅಭ್ಯಾಸ. ಲೆಕ್ಕ ಗೊತ್ತಾಗೋವರೆಗೂ ಮಾಡ್ತಾ ಇರೋದು. ವೈರಾಗ್ಯ ನಾಮ ದೃಷ್ಟಾದೃಷ್ಟೇಷ್ಟ ಭೋಗೇಶು ದೋಷದರ್ಶನ ಅಭ್ಯಾಸಾತ್ ವೈತೃಷ್ಣ್ಯಂ. ವೈರಾಗ್ಯದಿಂದಲೂ ಅಂದ್ರು. ವೈರಾಗ್ಯ ಅಂದ್ರೆ ಏನು? ದೃಷ್ಟವಾದ ಇಷ್ಟಭೋಗ, ಅದೃಷ್ಟವಾದ ಇಷ್ಟಭೋಗ. ಹೇಳ್ತಾರೆ ಮಾತು ಬೋಡೋದು. ಶಾಸ್ತ್ರ ಪುರಾಣಗಳಿಂದ
ಅದಷ್ಟು ವಿಚಾರ ಕೇಳ್ಕೊಳ್ಳೋದು ಆಸೆ ಬರುತ್ತೆ. ಕಂಡದ್ದು ಜಾಸ್ತಿ ಆಸೆ, ಕಾಣದೇ ಇರೋದಕ್ಕಿಂತ ಕಂಡದ್ದಲ್ಲಿ ಎಲ್ಲ ಹಾಕ್ಬಿಡುತ್ತೆ. ಲೌಕಿಕವಾದಂತಹ ವಿಷಯ ಭೋಗ ಇದೆಯಲ್ಲ ತುಂಬಾ ಕಷ್ಟ. ಎಂಥ ಪಂಡಿತನಾದ್ರೂ ಪಟ್ಟಿ ಹೊಡಿತಾರೆ, ಎಲ್ಲ ಹಾಕ್ಬಿಡುತ್ತೆ. ಅಲ್ಲಿ ದೋಷ ದರ್ಶನದ ಅಭ್ಯಾಸ ಮಾಡ್ಬೇಕು. ಅಲ್ಲಿ ನೋಡಿ, ಅಲ್ಲೂ ಅಭ್ಯಾಸ ಮಾಡ್ಬೇಕು. ವೈರಾಗ್ಯಕ್ಕೆ ದೋಷವನ್ನು ಕಾಣೋದು ಮತ್ಮತ್ ಮಾಡ್ಬೇಕು. ಪದೇ ಪದೇ ಅದು ಕೆಟ್ಟದು, ಅದು ತೊಂದರೆ ಮಾಡುತ್ತೆ, ನನ್ನನ್ನು ಹಾಳು ಮಾಡುತ್ತೆ, ನನ್ನ ಮನಸ್ಸಿಗೆ ಕೆಡಿಸುತ್ತೆ, ಮತ್ತೆ ರಾಗದ್ವೇಷ ಉಂಟು ಮಾಡುತ್ತೆ, ಸುಮ್ಮನೆ ಮನಸ್ತಾಪಾದಿಗಳಾಗುತ್ತೆ. ಎಷ್ಟು ತರ ಯಾವುದೋ ಒಂದು ಕೆಲಸಕ್ಕೆ ನೀವು ಕೈ ಹಾಕಿ ಹೋಗಿ ಅದಕ್ಕೆ ಒಂದು ಅನುಕೂಲ ಇದೆ, 10 ಪ್ರತಿಕೂಲ ಇರುತ್ತೆ. ಆ 10 ಪ್ರತಿಕೂಲ ಯೋಚನೆ ಮಾಡಕ್ ಹೋಗೋದೇ ಇಲ್ಲ. ಒಂದು ಅನುಕೂಲದಿಂದ ಹೋಗ್ಬಿಡ್ತಾನೆ, ಸಿಗಾಕೊಂಡ್ಬಿಡ್ತಾನೆ. 10 ಪ್ರತಿಕೂಲ ಇದೆ ಯೋಚನೆ ಮಾಡಿ ಹಾಗಾದ್ರೆ ಬೇಡ ಅಂತ ಬಿಡೋದಿದೆಯಲ್ಲ, ಆ ಸಮಾಧಾನ. 10 ಪ್ರತಿಕೂಲನು ಬದಿಗೊತ್ತಿ ಒಂದಕ್ಕೆ ಒದ್ದಾಡಲ್ಲ, ಒದ್ದಾಡಿ 10ಕ್ಕೆ ಸಿಕ್ಕಾಕೊಂಡಲ್ಲ. ಅದು ದುಃಖದ ಕಷ್ಟಪಾಡು. ಏನೇ ಒಂದ್ ಸೈಟ್ ತಗೋಬೇಕು ಅಂದ್ರೆ 10 ಜನದ ಇದು ಅಪೇಕ್ಷೆ ಇರುತ್ತೆ. ನೀನ್ ತಗೊಂಡ್ಬಿಡಲ್ಲ ಕಣ್ ಕೆಪ್ಪಾಗತ್ತೆ ಪಕ್ಕದ ಮನೆಯವ್ರಿಗೆ. ಮೊನ್ನೆ ನಮ್ ಕುಮಾರ್ ಬಂದಲ್ಲ, ಇವರು ಈ ಮನೆಯವರು. ಮನುಷ್ಯಗೆ ಈಗ ಯಾವ ಚಿಕ್ಕ ಮನೆಯಲ್ಲ ತೃಪ್ತರಾಗಿರ್ತಾರೋ, ಸಮಾಧಾನ ಇರ್ತಾರೋ ಅವ್ರಿಗೆ ಸುಖ. ತುಂಬಾ ಮನೆ ಇದ್ದು ನಂಗೆ ಅದು ಬೇಕು ಅದು ಬೇಕು ಬೇಕು ಯಾರು ಕಾಡ್ತಾ ಇರತ್ತೋ ಅದು ದುಃಖವೇ. ಆ ಕಾಟವೇ ದುಃಖ, ಕಾಡೋದೇ ದುಃಖ. ಸೈಕಲ್ ತಗೊಳಕ್ ಬೇಕು ಅವ್ರು ಹೇಳಿದ್ರು ಕುಮಾರ್. ಮುಚ್ಚೋದು ಅನ್ನೋದು ಕ್ವಾಲಿಟಿ ಅನ್ನೋ ಇಟ್ಕೋ. ಮೈ ಮುಚ್ಚೋದು ಅನ್ನೋ ಅಂಶ ಇದ್ರೆ ಬಟ್ಟೆ ಅದು ಸಮ. ಹೊಟ್ಟೆ ತುಂಬ ಊಟ ಇಷ್ಟು ಎಲ್ಲರೂ ಮಾಡ್ತಿದ್ದಾರೆ ಮೇಲೆ ಜಾಸ್ತಿ ಎಲ್ಲ ಇದೆ ಅನ್ನೋದು ಏನೋ ಕಲ್ಪನೆ ಅಷ್ಟೇ. ನೀವು ವ್ಯವಹಾರ ದೃಷ್ಟಿ ಹೇಳ್ತೀನಿ, ತತ್ವದೃಷ್ಟಿ ಹೇಳ್ತಾ ಇಲ್ಲ ನಾನು. ವ್ಯವಹಾರ ದೃಷ್ಟಿ ಇಲ್ಲೇನೆ ಎಷ್ಟಿದ್ದು ಬೀರಲ್ಲಿ ಇಡ್ಬೇಕು, ಬ್ಯಾಂಕಲ್ಲಿ ಇಡ್ಬೇಕು, ಇನ್ನೆಲ್ಲ ಇಡ್ಬೇಕು, ಯಾರೋ ಕೊಡ್ಬೇಕೆ ಹೊರತು ಊಟ ತಿಂಡಿ ಬಟ್ಟೆ ಹೊಟ್ಟೆ ಬಟ್ಟೆ ನಿದ್ದೆ ಅಂತ ಆಗ್ಬಿಟ್ಮೇಲೆ ಸುಮ್ಮನೆ ಇದೇ ಹೊರತು ಏನು ಅದು ಇದು ಬರಲ್ಲ. ವಿಕ್ಷೇಪ ಜಾಸ್ತಿ ಆಗುತ್ತೆ, ಒಂದು ಭ್ರಾಂತಿ ಅದು. ವೈರಾಗ್ಯದಿಂದ ವೈರಾಗ್ಯ ಅಂದ್ರೆ ಇಷ್ಟವಾದ ಭೋಗದಲ್ಲೂ ಅದೃಷ್ಟವಾದ ಇಷ್ಟ ಭೋಗದಲ್ಲೂ ದೋಷವನ್ನು ಕಾಣುವ ಒಂದು ಅಭ್ಯಾಸ. ಮತ್ ಅದನ್ನ ಮಾಡ್ತಾ ಇದ್ರು ನೋಡಿ. ಇಲ್ಲಿ ಅಭ್ಯಾಸ ಅಂತ ಇದ್ದಾರೆ, ಮತ್ ದೋಷ ಕಾಣಿ ಅಂತ ಇದ್ದಾರೆ. ಮತ್ ಮಾಡೋದೇ ಅಭ್ಯಾಸ. ಅಭ್ಯಾಸ ತುಂಬಾ ಅರ್ಥ ಮಾಡಕ್ ಹೋಗ್ಬೇಕಾದ್ರೆ ಮತ್ ಯಾವಾಗ ಮಾಡೋದಿಲ್ಲ ಅದೇ ಅಭ್ಯಾಸ. ಅದರಿಂದ ಒಂದು ವಿಶಿಷ್ಟತೆ, ಒಂದು ಅನಾಸಕ್ತಿ ಬರುತ್ತೆ, ಆಸಕ್ತಿ ಹೋಗ್ಬಿಡುತ್ತೆ. ಅದು ಆಸಕ್ತಿ ಬಂದದ್ದು ಮತ್ ಹೋಗಿ ಆಸಕ್ತಿ ಬಂದದ್ದು ಮತ್ ದೋಷ ಕಂಡ್ಕೊಂಡು ಬಿಟ್ಬಿಟ್ಟು ಆಸಕ್ತಿ ಹೋಗುತ್ತೆ. ತುಂಬಾ ಅದನ್ನ ಬಗ್ಗೆ ಹಚ್ಕೊಂಡು ಅದ ಅಂಟ್ಕೊಂಡು ಆ ಚಿಂತನೆಯಲ್ಲೇ ಇದ್ರೆ ಅದು ಹಿಡ್ಕೊಳುತ್ತೆ, ಆಸಕ್ತಿ ಬರುತ್ತೆ. ಹಾಗೆ ಮರೆತು ಬಿಟ್ಟು ಬೇರೆ ಹೋಗ್ತಾ ಇದ್ರೆ ಹಂಗೆ ಹೋಗುತ್ತೆ. ಹಂಗೆ ಇವಾಗ ಯಾಕೆ ಅಲ್ಲಿ ಪ್ರೀತಿ ಇತ್ತು ಯಾಕೆ ಹೋಯ್ತು ಅಂತ ಕೇಳಿದ್ರೆ, ಇವಾಗ ಇದ್ದದ್ದು ತಪ್ಪು ಹೋಯ್ತು ಅನ್ನೋದು ಒಂದು ಕಲ್ಪನೆ. ಇದ್ದಿದ್ದೇ ತಪ್ಪಾದ್ಮೇಲೆ ಹೋಗೋದಂತ ಬಂತ. ಅವಿವೇಕದಿಂದ ಪ್ರಯತ್ನ ಮಾಡ್ದ, ಗೊತ್ತಾಯ್ತು ಇದು ತಪ್ಪು ಅಂತ. ಪ್ರೇಮ ಮಾಡಿದ್ರೆ ಅದಕ್ಕೆ ದೋಷ ಅಂತ ಗೊತ್ತಾಯ್ತು, ಆಮೇಲೆ ಬಿಟ್ಕೊಂಡ. ಅಯ್ಯ ಏನು ಇದೆ, ಸಹಜವಾಗಿ ಹೋಗ್ಬಿಡುತ್ತೆ ಪ್ರೇಮ. ಯಾಕೆಂದ್ರೆ ಒಂದೇ ಪ್ರೇಮಕ್ಕೆ ಆಸ್ಪದ ಆದ ವಸ್ತು ಇನ್ನೊಂದು ಇಲ್ವೇ ಇಲ್ಲ ಪ್ರಪಂಚದಲ್ಲಿ. ತಪ್ಪಿಗೆನೆ ಎಲ್ಲೆಲ್ಲೋ ಪ್ರೇಮ ಕಲ್ಪಿಸ್ಕೊತಾರೆ. ವಿಕ್ಷೇಪ ರೂಪ ತೇನ ಚ ವೈರಾಗ್ಯೇನ ಗೃಹ್ಯತೆ. ವಿಕ್ಷೇಪ ರೂಪ ಪ್ರಚಾರಶ್ಚಿತ್ತಸ್ಯ. ವಿಕ್ಷೇಪ ರೂಪ ಪ್ರಚಾರ ತೇನ ಅಭ್ಯಾಸೇನ ತೇನ ವೈರಾಗ್ಯೇನ. ಆ ವೈರಾಗ್ಯದಿಂದ ಚಿತ್ತದ ಪ್ರಚಾರ ರೂಪವಾದ ವಿಕ್ಷೇಪ ರೂಪವು ಹತೋಟಿ ಬರುತ್ತೆ, ಕಂಟ್ರೋಲ್ ಬರುತ್ತೆ. ಮತ್ ಮಾಡ್ತಾ ಇದ್ದ ಅಭ್ಯಾಸ ಮಾಡ್ತಾ ಇದ್ರೆ ತಾನೇ ಇದಾಗುತ್ತೆ. ನನ್ನ ಕಥೆ ಬಂದದ ಮಹಾಭಾಗದಲ್ಲಿ. ಸೌಭರಿಗೆ ಆ ಮೀನಿನ ಪ್ರಸಂಗದಿಂದಲೇ ಚಿತ್ತ ಜಾರ್ತು. ಚಿತ್ತ ಜಾರಿ ತಾನು ಆ ರೀತಿ ಅನುಭವಿಸ್ಬೇಕು ಅಂತ ಹೋದ. ಆಮೇಲೆ ಒಬ್ಬೊಬ್ಬರು 100 ಮಕ್ಕಳಾಯ್ತು, 5,000 ಮಕ್ಕಳು, ದೊಡ್ಡ ಸಂಸಾರ ಆಯ್ತು, ಬೆಳೀತು. ಆಮೇಲೆ ಹಿಂದೆ ಯೋಚನೆ ಮಾಡ್ಕೊಂಡ, ನಾನು ಹೇಗಿದ್ದೆ ಹೇಗಾದೆ ಅಂತ. ಅಯ್ಯೋ ನನ್ನ ಹಣೆ ಬರುವೆ, ಎಲ್ಲಾ ತಪಸ್ಸಕ್ಕೆ ಕರ್ಕೊಂಡ್ಬಿಟ್ನಲ್ಲ ಅಂತ ಯೋಚನೆ. ಬಹಳ ಬೇಜಾರಾಯ್ತು, ಜಿಗುಪ್ಸೆ ಬಂತು. ಹೊರಟೋದ ಕಾಡಿಗೆ. ಹೊರಟೋದ ಅವರು ಬಂದು 5 ಜನ ನಾವು ಬರ್ತಿದ್ದೇವೆ ಅಂತ. ಆದ್ರೆ ಅವ್ರು ವಯಸ್ಸಾದವರಾದ್ರಿಂದ ಅವ್ರಿಗೂ ಈ ಲೋಕದ್ದೇನು ಬೇಕಿಲ್ಲ ಸುಖ ಅಂತ ಅನಿಸಿದ್ರಿಂದ ಎಲ್ಲರೂ ತಪಸ್ಸಲ್ಲಿದ್ರು, ಅನುಷ್ಠಾನದಲ್ಲಿದ್ದು ಮುಕ್ತರಾದ್ರು, ಕೃತಾರ್ಥರಾದ್ರು, ಮುಂದೆ ಕಥೆ ಮುಗಿದಿದ್ದಾರೆ. ಒಟ್ಟ ಮೇಲೆ ಅಲ್ಲಿಗೆ ಹೋಗ್ಬೇಕು, ಇಲ್ಲಿಂದ ಹೋಗ್ಬೇಕು. ಅವ್ರೆ
ಶಾಂತಿ ಸಮಾಧಾನ ಸುಖ ಅಂದ್ರೆ ಆ ಸಾವಿರಾರು ವರ್ಷ ತಪಸ್ ಮಾಡಿ ಅಷ್ಟೊಂದು 50 ಜನ ಆಗಿ ರಾಜ್ಯಗಳೆಲ್ಲ ಸೃಷ್ಟಿ ಮಾಡೋ ಶಕ್ತಿ ಬಂದ್ಮೇಲೂನು ದಾರಿ ತಪ್ಪುತ್ತೆ ಮನಸ್ಸು ಅಂತಾದ್ರೆ ನಮ್ಮಂತವ್ರ ಪ್ರಯತ್ನ ಪಡೋದ್ರಲ್ಲಿ ಅರ್ಥನೇ ಇಲ್ಲ ಅಲ್ವಾ? ಅಲ್ಲ ಅದು ಇದು ತೋರ್ಸೋಕೆ ನಮಗೆ ನೋಡಿ ಅಷ್ಟಾಗಿದ್ದು ಆಗಿದ್ದು ಹುಷಾರಾಗಿರಿ, ತುಂಬಾ ಪ್ರಯತ್ನ ಮಾಡ್ಬಿಟ್ಟಿದೀನಿ ಅಂತ ಅನ್ಕೋಬೇಡಿ. ಎಷ್ಟು ಅದನ್ನ ಮಾಡಿದ್ರು ಅದನ್ನ ನಂಬ್ಕೋಬೇಡಿ, ಗೆದ್ಕೊಂಡೆ ನಂಬ್ಕೋಬೇಡಿ. ಮತ್ ಮಾಡ್ತಾ ಇರಿ. ನಮಗೊಂದು ಇದಕ್ಕೆ ಹೊರತು ಅಷ್ಟು ವರ್ಷ ಮಾಡಿದ್ರು ಅಂತ ಆ ಡ್ಯೂರೇಷನ್ ಎಲ್ಲ ಲೆಕ್ಕ ಅಲ್ಲ, ತಾತ್ಪರ್ಯ ಇಲ್ಲ. ನಮಗೊಂದು ಬುದ್ಧಿವಾದ, ನಾವು ಇಷ್ಟು ಮಟ್ಟಿಗೆ ಅಧ್ಯಾತ್ಮ ಸಾಧನೆ ಮಾಡ್ತಾ ಇದೀವಿ, ನಾವು ಭಾರಿ ಮಾಡ್ಬಿಟ್ಟೆ ಅಂತ ಹೇಳಿ ಹೆಮ್ಮೆ ಪಟ್ಕೊಳಕ್ ಹೋಗ್ಬೇಡಿ. ಎಷ್ಟು ಮಾಡಿದ್ರು ಯಾವಾಗ ಬೇಕಾದ್ರೂ ಬೀಳೋ ಅವಕಾಶ ಉಂಟು. ಹುಷಾರಾಗಿರಿ, ಮತ್ತೆ ಇನ್ನೂ ಮಾಡ್ತಾ ಇರಿ, ಬಿಡಬೇಡಿ ಅಂತ ಹೇಳಕ್ ಅಷ್ಟಕ್ಕೆ ಹೊರತು ಅಲ್ಲ. ಅಕ್ಷರ ಆಕ್ಚುಲಿ ನಮ್ಗದ್ ನೆಗೆಟಿವ್ ಆಗೇ ಇದಾಗತ್ತೆ. ಅಯ್ಯೋ ಇಷ್ಟ ಮಾಡಿದ್ರು ಆಗಲ್ಲ ಅಂದ್ರೆ ಏನಿದು, ಇದಕ್ ಸಿಕ್ಕೋದಾ ನಿಜವಾಗ್ಲು ಅಂತ ಅನ್ನಿಸ್ಬಿಡಲ್ವಾ ಗುರುಗಳೇ? ಪುರಾಣ ಹಾಗೆ ಇರುತ್ತೆ. ಅಂದ್ರೆ ಖಾಲಿ ಕೈಲಾಸ ಅಂತ. ಪುರಾಣ ಸ್ವಭಾವವೇ ತುಂಬಾ ನಮ್ಮ ಹತ್ರ ಮಾಡಿಸ್ಬೇಕು ಅನ್ನೋಕ್ಕೋಸ್ಕರ ತುಂಬಾ ಕಷ್ಟಕರವಾದಂತ ಪ್ರಸಂಗ ತಗೊಂಡು ಹೇಳುತ್ತೆ. ನಮ್ಮ ಹತ್ರ ಚೆನ್ನ ಮಾಡಿ ಬಿಡ್ಬೇಡಿ ಅಂತ ಹೇಳಕ್ಕೆ ಕಷ್ಟ ಆದ್ಮೇಲೆ ಅಸಂಗತಾತ್ಮನ ಯೋಗೋ ದುಷ್ಪ್ರಾಪ ಇತಿ ಮೇ ಮತಿ. ಆಯ್ತಲ್ಲ, ಏವಂ ತನ್ಮನಃ ಗೃಹ್ಯತೆ ನಿಗೃಹ್ಯತೆ ನಿರುಧ್ಯತೆ ಇತ್ಯರ್ಥಃ. ಏವಂ ತನ್ಮನಃ ಗೃಹ್ಯತೆ ನಿಗೃಹ್ಯತೆ ನಿರುಧ್ಯತೆ ಇತ್ಯರ್ಥಃ. ಈಗ ಅಭ್ಯಾಸ ವೈರಾಗ್ಯ ಅನ್ನೋ 2 ಸಾಧನೆಯಿಂದ ಮನಸ್ಸು ಹತೋಟಿ ಬರುತ್ತೆ, ಸ್ವಾಧೀನವಾಗುತ್ತೆ, ನಮ್ಮ ಮಾತಿನಂತೆ ನಡ್ಕೊಳತ್ತೆ, ನಮ್ಮ ಅಧೀನದಲ್ಲಿರುತ್ತೆ ಅಂತ ಮಾಡ್ತಾ ನಮ್ಗೆ ಗೊತ್ತಾಗೋದು ಸ್ವಾಧೀನಕ್ಕೆ ಬಂತ ನಿಗ್ರಹವಾಯ್ತಾ ಅಂತ ನಮ್ಮ ಅನುಭವ ಗೊತ್ತಾಗತ್ತೆ ಹೊರತು ಯಾರೋ ಇನ್ನೊಬ್ರು ಹೊರಗಡೆ ಸರ್ಟಿಫಿಕೇಟ್ ಕೊಡೋದಲ್ಲ. ನಾವು ನೋಡ್ಕೊತಾ ಇರ್ಬೇಕು. ನನಗೆ ವಿಷಯಾಸಕ್ತಿ ಮುಂಚೆ ಎಷ್ಟಿತ್ತು, ಇವಾಗ ಏನೋ ಕಮ್ಮಿ ಆಗಿದೆಯಾ, ಅಥವಾ ಅಷ್ಟೇ ಇದೆಯಾ, ಅಥವಾ ಹೆಚ್ಚಾಗಿದೆಯಾ, ಹೆಚ್ಚಾಗಿದೆ ಯಾಕೆ ಹೆಚ್ಚಾಯಿತು, ಅಷ್ಟೇ ಇದೆ ಅಂದ್ರೆ ಯಾಕೆ ಕಮ್ಮಿ ಆಗ್ತಿಲ್ಲ, ಅದಕ್ಕೂ ಮತ್ತೆ ಪ್ರಯತ್ನ ಪಟ್ಕೊಂಡು ಇದೇ ಒಂದೇ ಮಾರ್ಗ. ಈ ಮಾರ್ಗ ಮನೋನಿಗ್ರಹ ಮಾಡ್ದೇನೆಯೇ ಏಕಾಗ್ರತೆ ಬರಲ್ಲ, ಏಕಾಗ್ರತೆ ಬರದೇನೆಯೇ ವಿಚಾರ ಮಾಡಕ್ಕಾಗಲ್ಲ, ವಿಚಾರ ಆಗದೇನೆಯೇ ಅರಿವಾಗಲ್ಲ, ಅರಿವಾಗದೇನೆ ಅಜ್ಞಾನ ಹೋಗಲ್ಲ, ಅಜ್ಞಾನ ಹೋಗದೇನೆ ಮೋಕ್ಷ ಆಗಲ್ಲ. ಎಲ್ಲಿ ಹೋಗಿ ಕೊನೆಗಿದೆ. ಅಜ್ಞಾನ ಕಳ್ಕೋಬೇಕು, ಅಜ್ಞಾನಕ್ಕೆ ಜ್ಞಾನವೇ ಆಗ್ಬೇಕು, ಜ್ಞಾನಕ್ಕೆ ವಿಚಾರವೇ ಬೇಕು, ವಿಚಾರಕ್ಕೆ ಏಕಾಗ್ರತೆ ಬೇಕು, ಏಕಾಗ್ರತೆಗೆ ಚಿತ್ತ ಸಮಾಧಾನ ವೈರಾಗ್ಯ ಶಮದ ಗುಣ ಬೇಕು. ಮತ್ತೆ ಅಭ್ಯಾಸ ಮಾಡ್ಬೇಕು, ವೈರಾಗ್ಯ ಬೇಕು. ಹಿಂಗ್ ಪ್ರಾಣಾಯಾಮ ಮಾಡು, ಹೆಂಗ್ ಮಾಡುದು ಕೊನೆ ಅಮ್ಮ ನೀವ್ ಹೇಳಿದಕ್ಕೆ ಈ ಎಕ್ಸಾಂಪಲ್ಸ್ ಎಲ್ಲ ಇದೆಯಲ್ಲ. 2-3 ಗಂಟೆ ಕಾಲ ಕೃಷ್ಣನ ಉಪದೇಶ ಕೇಳಿ ತತ್ವಜ್ಞಾನ ಆಯ್ತು ಅರ್ಜುನ್ಗೆ. ಶ್ವೇತಕೇಶುಗೆ 9 ಸಲ ಪ್ರಶ್ನೆ ಕೇಳ್ದ ತತ್ವಜ್ಞಾನ ಆಗೋಯ್ತು. ಜನಕರಿಗೆ ಯಾಜ್ಞವಲ್ಕ್ಯರು 4-5 ಉಪದೇಶ ಕೊಟ್ರು ತತ್ವಜ್ಞಾನ ಆಗೋಯ್ತು. ಮೈತ್ರೇಯಿ ಹೋಗ್ಬೇಡ ಅಂದ್ಲು, ಕೇಳಿದ್ಲು, ಪ್ರಶ್ನೆ ಕೇಳಿದ್ಲು, ತತ್ವಜ್ಞಾನ ಆಗೋಯ್ತು. ಸೊ ಎಲ್ಲಾ ತರಾನು ಇದೆ. ನಾವು ನಮ್ಮ ಮನಸ್ಸಿಗೆ ಕಷ್ಟ ಆಗ್ತಾ ಇರೋದನ್ನೇ ನಾವು ಹಿಡ್ಕೋತೀವಿ. ಅಂಡ್ ಜನರಲಿ ಮಕ್ಳಿಗೂ ಓದೋವಾಗ ನಾವು ಚೆನ್ನಾಗಿ ಎಫರ್ಟ್ ಆಗಿ ಓದೋರ್ದೇ ಎಕ್ಸಾಂಪಲ್ ಕೊಡೋದು. 2 ಅವರ್ ಓದಿ ರ್ಯಾಂಕ್ ಬಂದ್ಬಿಟ್ಟ ಅನ್ನೋದನ್ನ ಹೇಳಕ್ಕೆ ಹೋಗಲ್ಲ ನಾವು ಪೇರೆಂಟ್ಸ್. ಅವ್ನ್ ನೋಡಿ ಎಷ್ಟೊತ್ತು ಓದಿದಾನೆ ಅಂತ ಓದಿಸ್ಬೇಕಲ್ಲ ಇವ್ರಗಳ ಕೈಲಿ. ಪ್ರಾಬಬಿಲಿಟಿ ಹೆಚ್ಚು ಅಂತ ಅಷ್ಟೇ. ಹೇಗಾದ್ರು ಮಾಡಿ ಅದ್ರ ಪ್ರವೃತ್ತಿ ಉಂಟಾಗಿ ಹೇಗೆ ತುಂಬಾ ಹೇಳ್ತಾರೆ. ಎಲ್ಲಾ ಪುರಾಣ ಕಥೆಗಳ ತಾತ್ಪರ್ಯ ಅಷ್ಟೇ. 50,000 ವರ್ಷ 100 ವರ್ಷ ಅದೆಲ್ಲ ನಮ್ಗೆ ಕಲ್ಪನೆ ಬರೋದಲ್ಲ. ಅದು ಅಸಂಯತಾತ್ಮನ ಯೋಗೋ ದುಷ್ಪ್ರಾಪ ಇತಿ ಮೇ ಮತಿ. ಪಶ್ಯಾತ್ಮನ ಯತತಾ ಶಕ್ಯೋ ವಾಪ್ತುಮುಪಾಯತಃ. असंयतात्मना योगः दुष्प्रापः इति मे मतिः. पश्यात्मना तु यतता शक्यः अवाप्तुम् उपायतः. ಯಾರು ಹತೋಟಿಯಲ್ಲಿ ಇಟ್ಕೊಂಡಿಲ್ವೋ ಮನಸ್ಸನ್ನ ಅವರಿಗೆ ಯೋಗ ದಕ್ಕಲ್ಲ ಅಂತ ಅನ್ನೋದೇ ನನ್ನ ಅಭಿಪ್ರಾಯ. ಓ ಅಂದ ಪರಮಾತ್ಮ. ದುಷ್ಪ್ರಾಪ ಅಂದ್ರೆ ಆಗೋಲ್ಲ ಅಂತ.
ಸಂಯತಾತ್ಮದ ಹತೋಟಿ ಇಟ್ಕೊಂಡವನು. ಯಾರು ಚಿತ್ತವನ್ನ ಹತೋಟಿಲಿ ಇಟ್ಕೊಂಡಿಲ್ಲ, ಸ್ವಾಧೀನದಲ್ಲಿ ಇಟ್ಕೊಂಡಿಲ್ಲ, ಏಕಾಗ್ರತೆಯನ್ನು ಮಾಡ್ಕೊಂಡಿಲ್ಲ, ಅಂಥವರಿಗೆ ಯೋಗ, ಈ ಧ್ಯಾನ ಯೋಗ ದಕ್ಕೋಲ್ಲ. ಧ್ಯಾನ ಯೋಗವೇ ಮಾಡಕ್ಕಾಗಲ್ಲ. ಇನ್ನು ಧ್ಯಾನ ಯೋಗ ಮಾಡಿದ್ರೆ ಆಗುವ ತತ್ವಜ್ಞಾನ ಆಗೋದು, ಅಜ್ಞಾನ ಹೋಗೋದು ಮುಂದಿಂದು. ಧ್ಯಾನ ಯೋಗವನ್ನೇ ಮಾಡಕ್ಕಾಗಲ್ಲ ಅವರಿಗೆ. ಅದೇ ದುಷ್ಪ್ರಾಪ. ಆದ್ರೆ ಯಾರು ವಿಷ್ಯಾತ್ಮರೋ, ಆತ್ಮನ ಅಂತಃಕರಣ ಹತೋಟಿ ಇಟ್ಕೊಂಡಿದ್ದಾರೋ, ಸಮಾಧಾನ ಮಾಡ್ಕೊಂಡಿದ್ದಾರೋ, ಚಿತ್ತೈಕಾಗ್ರತೆ ಸಂಪಾದನೆ ಮಾಡ್ಕೊಂಡಿದ್ದಾರೋ, ಅವರಿಗೆ ಉಪಾಯ ಮೆಲ್ಲಿಗೆ ಏಕೇನ ಅಂಶೇನ ಏಕವಂಶಂ ಅಪೋಹತಿ ಅಪರೇಣ ಅಪರಮಿತಿ ಕ್ರಮವತಿ ಪ್ರತಿಪತ್ತಿ ಹೇಳಿಲ್ಲ. ಮೆಲ್ಲಿಗೆ ಅವರು ಸ್ವಲ್ಪ ಸಂಶಯವೆಲ್ಲ ಬಗೆಹರಿಸ್ಕೊಂಡು ವಿಚಾರ ಕ್ಲಿಯರ್ ಮಾಡ್ಕೊಂಡು ಕೊನೆಗೆ ಸತ್ವವನ್ನು ಕಂಡುಕೊಳ್ತಾರೆ. ಅವ್ರಿಗೆ ಆಗತ್ತೆ, ಉಪಾಯದಿಂದ ಹೋಗುವವರೆಗೆ ಆಗತ್ತೆ. ಚಿತ್ತ ಸಮಾಧಾನವನ್ನೇ ಮಾಡ್ಕೊಂಡಿಲ್ಲ, ಚಿತ್ತ ನಿಗ್ರಹವೇ ಇಲ್ಲ ಅಂದ್ರೆ ಯೋಗ ಇರಲಿ, ವ್ಯವಹಾರದಲ್ಲೂ ನೆಮ್ಮದಿ ಇಲ್ಲಾಗುತ್ತೆ ಅವರಿಗೆ. ಚಿತ್ತ ಶಾಂತಿಯಲ್ಲಿ ತುಂಬಾ ಇರುವವರಿಗೆ ವ್ಯವಹಾರದಲ್ಲೂ ಸುಖ ಇಲ್ಲ, ನೆಮ್ಮದಿ ಇಲ್ಲ, ಆನಂದ ಇಲ್ಲ, ಎಂಥದ್ದು ಇಲ್ಲ, ಒದ್ದಾಡ್ಕೊಂಡಿರ್ತಾರೆ. ಮನಸ್ಸಿನಿಂದಲೇ ಮನುಷ್ಯ. ಮನಸ್ಸು ಕೆಟ್ಟೋಯ್ತು, ಕೊಲ್ಗೆಟ್ಟೋಯ್ತು ಅಂದ್ರೆ ಕತೆ ಮುಗೀತು. ಒಂದು ಏನ್ ಸಂಪತ್ತಿದ್ರು, ಏನೇ ಅನುಕೂಲ ಇದ್ರು ಏನು ಸಹಾಯ ಮಾಡಲ್ಲ. ಮನಸ್ಸು ಹಾಳಾಗ್ಬಿಡ್ತು ಅಂದ್ರೆ ಹುಚ್ಚಾಗ್ಬಿಡ್ತಾನೆ. ಅಯ್ಯೋ ಗ್ರಾಚಾರ. ಒಂದು ವಾಟ್ಸಪ್ ಅಲ್ಲಿ ಬಂದಿತ್ತು, ಒಬ್ಬನಿಗೆ ಭಾರಿ ದೊಡ್ಡ ಮನೆ, ಒಳ್ಳೆ ಐಷಾರಾಮ್ ಕಾರು, ಬೇಕಾದಷ್ಟು ಅನುಕೂಲವಾಗಿರ್ತಕ್ಕಂಥ ಆಳ್ಕಾಳುಗಳು, ಒಳ್ಳೆ ಸುಂದರಿಯಾದ ಹೆಂಡತಿ, 2 ಮಕ್ಕಳು, ಎಲ್ಲ ಭಿಕ್ಷುಕ ಬಂದ್ಬಿಟ್ಟು, ಅಯ್ಯೋ ನಿನಗೆ ಎಲ್ಲವೂ ಇದೆ, ಪರಮಾತ್ಮ ನಿನಗೆ ಒಬ್ಬರಿಗೆ ಎಲ್ಲವೂ ಕೊಟ್ಟಿದ್ದಾನೆ, ನನಗೆ ಏನು ಕೊಟ್ಟಿಲ್ವಲ್ಲ ಹಾಗೆ ಅಂತ. ಅವನು ಕೂಲಿಂಗ್ ಗ್ಲಾಸ್ ಗಣಕ ಹಾಕೊಂಡು ಖುಷಿಯಾಗಿ ಕೂತಿದ್ದ ಹೊರಗಡೆಯಲ್ಲಿ. ಅವನು ಹೇಳಿದ್ಮೇಲೆ ಶ್ರೀಮಂತ ಕರೆದಂತೆ, ಬಾ ನೋಡು, ಹತ್ತಕ್ಕೆ ಬಾರಂತೆ. 7 ಹತ್ತಕ್ಕೆ ಬಂದಂತೆ, ಕೂಲಿಂಗ್ ಗ್ಲಾಸ್ ತೆಗೆದಂತೆ. ನೋಡಿದ್ರೆ ಅವನು 2 ಕಣ್ಣು ಇಲ್ಲ, ಕೂಡ. ಅವ್ನ ಸಂಪತ್ತು ನೋಡಿ ಮದುವೆ ಆಗಿರೋದು ಒಂದು ಹುಡುಗಿ. ಆಮೇಲೆ ಮದುವೆ ಆಗಿದೆ. ನೋಡು, ನನ್ಗೆ ಕಣ್ಣೇ ಇಲ್ಲ, ನಂಗೆ ಪ್ರಪಂಚವೂ ಇಲ್ಲ, ನಂಗೆ ಜೀವನ ಇಲ್ಲ, ನಿಂಗೆ ಇದು ಬೇಕಾ, ನನ್ನ ಐಶ್ವರ್ಯ ಬೇಕಾಗಂತೆ. ಅಯ್ಯೋ ಮಾರಾಯ, ನನ್ ಕಣ್ಣಿರ್ಲಿ, ನಿನ್ನ ಐಶ್ವರ್ಯ ಬೆಳೆದ್ ಹೋದಂತೆ. ಎಷ್ಟಿದ್ದು 2 ಕಣ್ಣೇ ಹುಟ್ಕೊಂಡ ಫುಲ್ ಇದು, ತುಂಬಾ ಐಶ್ವರ್ಯ ಇದೆ, ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, 6 ಕಾರ್ ಇದೆ. ಏನ್ ಇದೆಲ್ಲ ಇವನು ಸಂಪಾದನೆ ಮಾಡಿದ್ದು. ಕಣ್ಣು, ಕಿವಿ, ಮೂಗು, ಬಾಯಿ, ಕೈ, ಕಾಲು ಭಗವಂತ ಕೊಟ್ಟಿದ್ದು. ಭಗವಂತ ಕೊಟ್ಟಿದ್ ಬೇಕೋ, ನಾನ್ ಸಂಬಂಧ ಮಾಡ್ಬೇಕು ಕೇಳಂತೆ. ನಂಗೆ ಭಗವಂತ ಕೊಟ್ಟಿದ್ದೇ ಇರ್ಲಿ, ನೀನ್ ಕೊಟ್ಟಿದ್ ಬೇಡ. ಪರಮಾತ್ಮ ಕೈ ಕಾಲು ಗಟ್ಟಿ ಕಣ್ಣು, ಕಿವಿ, ಮೂಗು ಎಲ್ಲ ಇಟ್ಟಿದ್ದಾನೆ. ಇದೇ ಆಸೆ ನಂಗೆ ಮಹಾರಾಯ, ಹೊರಗಡೆ ಇಲ್ಲದೆ ಹೋದ್ರು ಪರವಾಗಿಲ್ಲ, ಇದೇ ಇಲ್ಲ ಅಂದ್ರೆ ಯಾವ್ದಿದ್ದಾನೆ ಏನ್ ಪ್ರಯೋಜನ? ಯಃ ಪುನಃ ಅಸಂಯತಾತ್ಮ ತೇನ ಅಸಂಯತಾತ್ಮನಾ ಅಭ್ಯಾಸ ವೈರಾಗ್ಯಾಭ್ಯಾಂ ಅಸಂಯತಃ ಆತ್ಮ ಅಂತಃಕರಣಂ ಯಸ್ಯ. ಅಭ್ಯಾಸ ವೈರಾಗ್ಯಾಭ್ಯಾಂ ಅಸಂಯತಃ ಆತ್ಮ ಅಂತಃಕರಣಂ ಯಸ್ಯ. ಸ್ವಯಂ ಅಸಂಯತಾತ್ಮ ತೇನ ಅಸಂಯತಾತ್ಮನಾ. ವಾಕ್ಯ ಹಾಕಬಹುದು ಅವರಿಗೆ. ಯೋಗ ದುಷ್ಪಾಪ ದುಃಖೇನ ಪ್ರಾಪ್ಯತೆ ಇತಿ ಮೇ ಮತಿಃ. ಯೋಗ ದುಷ್ಪಾಪ ದುಃಖೇನ ಪ್ರಾಪ್ಯತೆ ಇತಿ ಮೇ ಮತಿಃ. ಪೂರ್ವಾರ್ಧದವರೆಗೂ ತಗೊಂಡ್ಬಿಟ್ರು. ಅಸಂಯತಾತ್ಮ ಅಂತ ಮೂಲ ಪದ. ಯಾವನಾದರೂ ಅಸಂಯತಾತ್ಮನೋ ಅಂದ್ರೆ ಅವನಿದ್ದಾನೆ ಯಾರು ಅಭ್ಯಾಸ ವೈರಾಗ್ಯ ಅನ್ನುವಂತಹ ಸಾಧನೆಯಿಂದ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಂಡಿಲ್ವೋ, ಸಮಾಧಾನ ಮಾಡ್ಕೊಂಡಿಲ್ವೋ, ಮನಸ್ಸು ನಿಂತಿಲ್ವೋ ಯಾರಿಗೆ, ಅಂಥ ಅಂತಃಕರಣ ಯಾರಿಗೂ ಅವನು ಅಸಂಯತಾತ್ಮನು. ಆ ಅಸಂಯತಾತ್ಮನಾದ ಆ ಪುರುಷನಿಂದ ನಾವು ಇಲ್ಲಿ ಹೇಳ್ತಿರುವಂತಹ ಯೋಗ ಏನುಂಟು, ಧ್ಯಾನ ಯೋಗ, ಅದು ದುಷ್ಪ್ರಾಪ, ಪಡೆಯೋಕ್ಕಾಗಲ್ಲ, ಸಿಗೋಲ್ಲ, ದಕ್ಕೋಲ್ಲ. ದುಃಖೇನ ಪ್ರಾಪ್ಯ, ಕಷ್ಟಪಟ್ಟು ಸಿಗತ್ತೆ. ಕಷ್ಟಪಟ್ಟರು ಸಿಗಲ್ಲ, ಏನ್ ಪಟ್ಟರು ಸಿಗಲ್ಲ. ಕಷ್ಟಪಡ್ಬೇಕಾದ್ರೆ ಯೋಗಕ್ಕಲ್ಲ, ಮನೋನಿಗ್ರಹ ಕಷ್ಟಪಡ್ಬೇಕು. ದುಃಖೇನ ಪ್ರಾಪ್ಯತೆ ಅಂದ್ರೆ ಅಪ್ರಾಪ್ಯತೆ ಅಂತ ಅರ್ಥ. ಕಷ್ಟಪಟ್ಟು ಪಡೆಯೋದಾದ್ರೆ ಕಷ್ಟಪಟ್ಟು ಪಡೆಯೋಕ್ಕಾಗತ್ತಿದ್ದ ಒಂದ್ಸಲ, ಪಡೆಯೋಕ್ಕಾಗಲ್ಲ ಅನ್ನೋದನ್ನೇ ದುಃಖೇನ ಪ್ರಾಪ್ಯತೆ ಅಂತ ಇದ್ದಾರೆ. ಏನ್ ಪಿಪ್ಪಲ ಹೊಡೆದು ಸಂಪತ್ತು ಜಾಸ್ತಿ ಇದ್ದಷ್ಟು ಅನುಕೂಲವೋ ಅಧ್ಯಾತ್ಮ ಮಾರ್ಗಕ್ಕೆ, ಕಮ್ಮಿ ಇದ್ದಷ್ಟು ಅನುಕೂಲವೋ? ಅಲ್ಲಮ್ಮ, ಇವಾಗ ಕೆಲವು ಸಲ ಏನಾಗುತ್ತೆ ಗೊತ್ತಾ, ಮನುಷ್ಯನಿಗೆ ಏನೋ ಒಂದು ಪುಸ್ತಕ ತಗೊಳ್ಳೋದು, ಅಥವಾ ಟೇಪ್ ಕಾರ್ಡ್ ಹಾಕೊಳ್ಳೋದು, ಅಥವಾ ಆ ತರ ಅನುಕೂಲ ಇದಕ್ಕೆ ಉಪಯೋಗಿಸ್ಕೋಬಹುದು ಸಂಪತ್ತಿದ್ರೆ. ಅದನ್ನೇ ಕ್ಯಾಸೆಟ್.
ಅಲ್ಲ, ವೈರಾಗ್ಯ ಅನ್ನೋದು ಸಂಪತ್ತಿ ಇದ್ದು ಬರಲ್ಲ, ಇಡೇದು ಬರಲ್ಲ. ವೈರಾಗ್ಯ ಅನ್ನೋದು ಇವನ್ ಗುಣ. ಹೊರಗೆ ಸಂಪತ್ತು ಅನ್ನೋದು ಅಲ್ಲಮ್ಮ ಸಂಪತ್ತು ಸಂಪತ್ ಸ್ವಲ್ಪ ಇರ್ಲೇಬೇಕು, ಇಲ್ದೇ ಇದ್ರೆ ಬರೀ ಅದಕ್ಕೆ ಆಗ್ಬಿಡುತ್ತೆ ಟೈಮ್ ಎಲ್ಲ ಅಲ್ವಾ? ಕರೆಕ್ಟ್ ಅಲ್ವಾ ಗುರುಗಳೇ? ಇಲ್ದೇ ಇದ್ರೆ ಬರೀ ಅದು ದುಡ್ಡು ಇದು ಬೇಕೇ ಬೇಕು. ಬೇಸಿಕ್ ಹಂಗರ್ ನೀಡ್ಸ್ ಮೀಟ್ ಆಗ್ಲೇಬೇಕಲ್ವಾ? ಇಲ್ಲಿ ಒಂದೇನು ಅಂದ್ರೆ ಸಂಪತ್ತಿನ ವಿಷಯಕ್ಕೆ ಸ್ವಾತಂತ್ರ್ಯ ಇಲ್ಲ, ವೈರಾಗ್ಯ ವಿಷಯಕ್ಕೆ ಸ್ವಾತಂತ್ರ್ಯ ಇದೆ. ಸ್ವಾತಂತ್ರ್ಯ ಇರೋದನ್ನ ನಾವು ಮಾಡ್ಬೋದೇ ಹೊರತು ಸ್ವಾತಂತ್ರ್ಯ ಇಲ್ದೇ ನಾವು ಮಾಡಕ್ ಹೋಗಲ್ಲ. ಸಂಪತ್ತು ಪುಣ್ಯವಶಾತ್ ಬರುತ್ತೆ, ಇದಿದೆ. ಅದಕ್ಕೆ ಅದು ಬೇಕು ಅಪೇಕ್ಷೆ ಪಟ್ಟ ಮಾತ್ರಕ್ಕೆ ಅಥವಾ ಅದಕ್ಕಾಗಿ ಅದರ ಹಿಂದೆ ಓಡಿದ ಮಾತ್ರಕ್ಕೆ ಸಿಕ್ಕಬೇಕು ಅಂತಿಲ್ಲ. ಅದಕ್ಕೆ ಆ ಪ್ರಯತ್ನ ಪಡೋದು ಅರ್ಥ ಇಲ್ಲ. ಗುರುಗಳೇ, ರೋಡ್ ಮೇಲೆ ಈಗ ಭಿಕ್ಷುಕರು ಇರ್ತಾರೆ, ಅವ್ರನ್ನ ಹೋಗ್ಬಿಟ್ಟು ಇದೆಲ್ಲ ಧ್ಯಾನ ಮಾಡಿ ಕೂತ್ಕೊಳ್ಳಪ್ಪ ಅಂದ್ರೆ ಅವ್ರು ಇಲ್ಲಮ್ಮ ಹೊಟ್ಟೆಗೆ ಇಲ್ಲ ಅಂತಾರೆ ಅಷ್ಟೇ. ದುಡಿಯಲ್ಲ ಅವನು, ದುಡಿಯಪ್ಪ ಅದು ಅವನಿಗೆ ಯಾವ್ದು ಬೇಡ, ಅವನಿಗೆ ಹಂಗೆ ಕೊಡ್ಬೇಕು ನೀವು. ಇವು ಇಲ್ಲ, ಅವನ ಪರವೂ ಇಲ್ಲ, ಏನೂ ಇಲ್ಲ. ಸಂಪತ್ತಿದೆ, ಅದು ಯೋಗಾಭ್ಯಾಸಕ್ಕೆ ಅನುಕೂಲವೋ ಪ್ರತಿಕೂಲವೋ ಅಂತ ಅವನು ಬಳಸೋದ್ಮೇಲೆ ಹೋಗುತ್ತಾ, ಅದೇ ಇರೋದೇ ಅನುಕೂಲವೋ ಅನಾನುಕೂಲವೋ ಅಂತ. ಎಷ್ಟೆಷ್ಟು ಉದಾಹರಣೆ ಇದೆ ನೋಡಿ. ಈಗ ಜನಕ ರಾಜಋಷಯ ಎಷ್ಟ್ ಜನದ ಇದು ಅತ್ಯೈಶ್ವರ್ಯ ಮಹಾರಾಜರು ಎಲ್ಲ ಒಳ್ಳೆ ಇದ್ರ ಪ್ರಿನ್ಸ್ಲಿ ಫ್ಯಾಮಿಲೀಸ್ ಅವರೆಲ್ಲ. ಇನ್ನು ಸ್ವಾಮಿಗಳು ಎಲ್ಲ ಕಟುಬಡತನ, DVG ಇವರೆಲ್ಲ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಆದ್ರೂ ಮನುಷ್ಯರಿಗೆ ಏನ್ ಅನ್ಸುತ್ತೆ ಗೊತ್ತಾ, ಅನುಕೂಲತೆ ಚೆನ್ನಾಗಿದ್ದು ಅಧ್ಯಾತ್ಮ ವಿಚಾರ ಮಾಡಿದ್ರೆ ಬೆಸ್ಟ್, ಇಲ್ಲದೆ ಆಗಲ್ಲ, ಕಷ್ಟ ಅನ್ನೋ ಭ್ರಾಂತಿ ಇದೆ. ಅಲ್ಲ, ಒಟ್ಟು ಅವನ ಇದಿದೆಲ್ಲ ಪ್ರಾಥಮಿಕ ಅವಶ್ಯಕತೆ ಇದೆಯಲ್ಲಮ್ಮ. ಅಂದ್ರೆ ಹೊಟ್ಟೆ, ಬಟ್ಟೆ, ಮನೆ, ಒಂದು ಈಗಿನ ಕಾಲಕ್ಕೆ ಏನೋ ಸಣ್ಣ ಪುಟ್ಟ ಓಡಾಟಕ್ಕೆ ಅನುಕೂಲ ಅಂತ ಸಣ್ಣ ಪುಟ್ಟ ವಾಹನಗಳು, ಒಂದು ಮೊಬೈಲು, ಪ್ರಾಥಮಿಕ ಆದ್ಯತೆ ಅಲ್ವಮ್ಮ. ಪ್ರಾಥಮಿಕ ಬೇಸಿಕ್ ಬೇಕು ಗುರುಗಳೇ, ಬೇಸಿಕ್ ಇರ್ಬೇಕು, ಇಲ್ದಾದ್ರೆ ಮಾಡಕ್ಕಾಗಲ್ಲ. ಅನುಕೂಲ ಇದ್ಬಿಟ್ಟು ಊಟ ತಿಂಡಿ ಸೊಂದೆ ಇದ್ದೀನಿ, ಅಧ್ಯಾತ್ಮ ಸಾಧನೆ ಮಾಡ್ತಿದ್ರೆ ಆಗ ಅದಕ್ಕೆ ಅದೇ ರೀತಿ ಇದು ಬರೀ ಆಗ್ತಾ ಇರುತ್ತೆ. ನೀನು ಹೊಟ್ಟೆ ಬಟ್ಟೆಗೆ ಕಷ್ಟ ಪಟ್ಕೊಂಡು ಸಾಧನೆ ಮಾಡುದು ಎಂತ ಸಾಧನೆ ಮಾಡ್ತಾನೆ ಅಲ್ವಾ? ಏನ ಹೋಟ್ಲಿಗೆ ದುಡ್ಡು ಕೊಡುವಾಗ ಎರಡು ಕೊಟ್ಟು ಸಾಕಾಗುತ್ತೆ, ಒಳ್ಳೆ ಕಡೆ ಆಯ್ತು. ಎರಡು ಕೊಟ್ಬಿಟ್ಟು ದಿನಕ್ಕೆ ಸಾಕಾಗುತ್ತಾ? ಕೊಟ್ಬಿಡ್ತಾರೆ ಅಂತ ಆಗೋರ್ದ ಅವ್ರಿಗೆ ಇವ್ರಿಗೆ ಅಂತಲ್ಲ. ಇವಾಗ ಸುಭಿಕ್ಷೆ ಇದೆ ದೇಶದಲ್ಲಿ, ಆ ತರ ಯಾರು ಹೊಟ್ಟೆಗೂ ಕೊಡದೆ ಇರೋ ಕೇಳ್ಕೋಬೇಕು ಅಂದ್ರೆ ಕಷ್ಟಪ್ಪ. ಕೊಡಪ್ಪ ದಮ್ಮಯ್ಯ ಅಂತ ಅನ್ನೋದು ಕಷ್ಟಪ್ಪ. ದೇಹಿ ಬಿಟ್ಕೊಳ್ಳುತ್ತೇನಿಲ್ಲ, ಸತ್ಯಜ್ಞಾನ ಕೋಟೀಶ್ವರನೂ ಬಿಟ್ಕೊಳ್ಳೇಬೇಕು. ಮಾಡಲ್ಲ ಅದು ಮಾಡೋಕ್ಕೂ ಮಾಡದೇ ಇರೋಕ್ಕೂ ಅವರವ್ರ ಮನಸ್ಸು ಕಾರಣವೇ ಹೊರತು ಸಂಪತ್ ಕಾರಣ ಅಲ್ಲ. ಮನುಷ್ಯರಿಗೆ ದೇಹದ ಒಂದು ಅನುಕೂಲತೆ ಇದೆಯಲ್ಲ, ಇದೇನೋ ಒಂದು ಕೊಸಕೊಂಡು ಹೊರಗೆ ಬರಬೇಕು, ಅದಂಗೆ ಏನು ನಾಳೆ ಯೋಚನೆ ಮಾಡಲ್ಲ, ಏನಾಯ್ತು ಆಗುತ್ತೆ ಅಂತ ತುಂಬಾ ಧೈರ್ಯ ಬೇಕು. ಅಸಂಗೀತಾತ್ಮನ ಅಂದ್ರೆ ಹತೋಟಿಯಲ್ಲಿ ಇಟ್ಟುಕೊಳ್ಳದೇ ಇರೋ ಅಂತಃಕರಣವುಳ್ಳವಂದ ಯೋಗವು ಬಹಳ ಕಷ್ಟಪಟ್ಟು ದೊರೆಯೋದಿಲ್ಲ ಎಂಬುದಾಗಿ ನನ್ನ ಮತಿಯು. ಎಷ್ಟು ಪುನಃ ವಿಷ್ಯಾತ್ಮ ವೈರಾಗ್ಯಾಂ ವಿಷ್ಯತ್ವಂ ಆಪಾದಿತಃ ಆತ್ಮ ಮನಃ ಯಸ್ಯ ಸೋಯಂ ವಿಷ್ಯಾತ್ಮ ತೇನ ವಿಷ್ಯಾತ್ಮನಾಥೋ ಏತತಾ ಭೂಯೋಪಿ ಪ್ರಯತ್ನಂ ಕುರ್ವತಾ ಶಕ್ಯಃ ಅವಾಪ್ತುಂ ಯೋಗಃ ಉಪಾಯತಃ ಯಥೋಕ್ತಾದುಪಾಯಾಸ್. ಯಾವನಾದೋ ವಿಶ್ವಾತ್ಮನೋ ಅಭ್ಯಾಸ ವೈರಾಗ್ಯದಿಂದ ವಶಕ್ಕೆ ತಂದ್ಕೊಂಡಿದ್ದಾನೋ, ಮನಸ್ಸನ್ನ ಹತೋಟಿಗೆ ತಂದ್ಕೊಂಡಿದ್ದಾನೋ, ತನ್ನ
ಯಾವ ವಿಚಾರವನ್ನ ಚಿಂತನೆಯನ್ನು ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೋ ಅಲ್ಲಿಯೇ ಮನಸ್ಸನ್ನು ನಿಲ್ಲಿಸೋದು ಪ್ರಯತ್ನ ಸಮರ್ಥಾತ್ಮನು. ಇನ್ನು ಅವನು ಅವಸ್ಥಾತ್ಯ ವಿಚಾರ ಮಾಡು. ಹೇಗೆ ಅವಸ್ಥಾತ್ಯ ವಿಚಾರದಿಂದ ಆತ್ಮನ ಏಕತ್ವ, ಅದ್ವಿತೀಯತ್ವ, ಅಸಂಗತ್ವ ಮತ್ತು ಅಸಂಸಾರಿತ್ವ ಇತ್ಯಾದಿಗಳು ಹೇಗೆ ತೀರ್ಮಾನವಾಗುತ್ತೆ, ಈ ವಿಷಯಗಳು ಹೇಗೆ ತೇಲತ್ತೆ, ನಿರ್ಣಯವಾಗುತ್ತೆ ಅನ್ನೋದನ್ನ ಆತ್ಮ ಈ ಅವಸ್ಥಾತ್ಯ ವಿಚಾರದಿಂದ ಮಾಡ್ತಾ ಕೂತ್ಕೊಳ್ಳೋದು, ಅದ್ಭುತವಾಗಿ ಮಾಡೋದು. ಈ ಕಾಲದಲ್ಲಿ ಆತ್ಮ ಸ್ವಯಂ ಜ್ಯೋತಿ, ಈ ಕಾಲದಿಂದ ಆತ್ಮನ ಅಸಂಗನು, ಈ ಕಾಲದಿಂದ ಆತ್ಮನು ಏಕನು, ಅವನು ಅದ್ವಿತೀಯನು, ಅಸಂಸಾರಿ ಅಂತ ಹೇಳಿ ಈ ಒಂದೊಂದು ಯುಕ್ತಿಯನ್ನು ಕೊಟ್ಕೊಂಡು ಆತ್ಮನ ಅನಾತ್ಮನ ಬಿಡಿಸ್ಕೊಂಡು ಈ ರೀತಿಯಾದ ಆತ್ಮನು ನನ್ನ ನಿಜ ಸ್ವರೂಪವನ್ನು ಕಂಡುಕೊಳ್ಳೋ ಪ್ರಯತ್ನ ಮಾಡೋದು. ಆ ರೀತಿ ಕಂಡುಕೊಳ್ಳೋದಕ್ಕೆ ಇವನಿಗೆ ಆಗತ್ತೆ. ವಿಶ್ಯಾತ್ಮನಾದವನಿಗೆ ಆ ಒಂದು ವಿಚಾರ ಬೇಗ ಹತ್ತತ್ತೆ, ಹಿಡಿಯತ್ತೆ, ಅದು ಅರ್ಥವಾಗತ್ತೆ. ಯಾರು ವಿಷಯತ್ವವನ್ನು ಪಡ್ಕೊಂಡಿದ್ದಾರೋ, ಸಂಪಾದನೆ ಮಾಡ್ಕೊಂಡಿದ್ದಾರೋ, ಆ ಯಾರ ಮನಸ್ಸು ಯಾವನಿಗೆ ಇಂಥ ಮನಸ್ಸು ಇದೆಯೋ ಅವನು ವಶ್ಯಾತ್ಮನು. ಅಂಥ ವಶ್ಯಾತ್ಮನಾದವನು ಮತ್ತೆ ಭೂಲೋಕ ಇರುತ್ತೆ ಅಂದ್ರು. ವಶ್ಯಾತ್ಮನಾದ್ರೆ ಆಯ್ತು ಇದ್ದಾಗಲಿಲ್ಲ, ಮುಂದಕ್ಕೂ ಕೂಡ ಇನ್ನೂ ಕೆಲಸ ಇದೆ, ಹೋಗ್ಬೇಕು, ಪ್ರಯಾಣ ಇನ್ನು ಬೆಳೆಸ್ಬೇಕು, ಮಾಡ್ಬೇಕು. ಇದು ಒಂದು ಪ್ರಯಾಣ, ಒಂದು ಮಜಲಿಗೆ ಬಂದ, ಇನ್ನು ಅಲ್ಲಿಂದ ಇನ್ನೊಂದು ಪ್ರಯಾಣ ಮಾಡೋದು. ಟ್ರೆಕ್ಕಿಂಗ್ ಅಲ್ಲಿ ಒಂದ್ ಹಂತಕ್ಕೆ ಹೋಗಿರ್ತಾರಲ್ಲ, ಅಲ್ಲೊಂದ್ ದಿವಸ ಇರ್ತಾರೆ, ಸುಧಾರಿಸ್ಕೊಂಡು ಮಾಡ್ಕೊಂಡು ಅಲ್ಲೇ ಏನೋ ತಿನ್ಕೊಂಡು ಕೊಡ್ಕೊಂಡು ಒಂದ್ ಮಲ್ಕೊಂಡು ಮತ್ತೆ ಮಾನಸ ಟ್ರೆಕ್ಕಿಂಗ್. ಸುಸ್ತಾಗತ್ತಲ್ಲ, ನಮ್ಗೆ ಇದಕ್ಕೆ ಹೋಗಲ್ಲ ಮುಕ್ತಿನಾಥಕ್ಕೆ. ಬಹಳ ಏನ್ ಬೆಟ್ಟಲ್ಲಪ್ಪ, ಅದು ಬಹಳ ಇದೇನಲ್ಲ. ಆದ್ರೂ ನಮ್ ಡಾಕ್ಟರ್ ಎಷ್ಟು ಸುಸ್ತಾಗ್ಬಿಡ್ತದೆ, ಅರ್ಧ ಸುಸ್ತಾಗ್ಬಿಡ್ತು ಅವ್ರಿಗೆ, ಬರ್ದಾಡ್ತಿತ್ತು, ಹೊಡಿತಾ ಇತ್ತು. ಅದು ಅವರ ದೇಹದ ಸ್ಥಿತಿ, ದೇಹ ಶ್ರಮ ಪಡಿಸ್ತಾರ, ಆಕ್ಸಿಜನ್ ಸಾಲದೇನೆ ಇದಾವೆ. ಈ ಮಾನಸರೋವರೆಲ್ಲ ಹೋಗ್ತಾರಲ್ಲ, ಅವ್ರಿಗೆ ಗೊತ್ತಿರೋ ಪರ್ಫೆಕ್ಟ್ ಆಗಿರ್ತಾರೆ. ಕೈಲಾಶ್ ಮಾನಸರೋವರ್ ಎಲ್ಲ ಹೋಗ್ತಾರಲ್ಲ, ಕೆಲವ್ರಿಗೆ ಉಪಾಧಿ ಆಕ್ಸಿಜನ್ ಇಂಟೇಕ್ ಸಾಕಾಗಲ್ಲ, ಬಂದ್ಬಿಟ್ಟು ವಾಪಸ್ ಕಳಿಸ್ಬಿಡ್ತಾರೆ ಅವ್ರನ್ನ. ತುಂಬಾ ಫಿಟ್ ಆಗಿರ್ತಾರೆ, ಇಲ್ಲೆಲ್ಲ ಅವರು ಮೈಲಿಗಟ್ಲೆ ನಡೀತಾರೆ. ಅಲ್ಲ ಇಲ್ಲೇ ಸಾಕಾದ್ರೆ ಅಲ್ಲಿ ಸಾಕ್ತಾನೆ ಅಂತ, ಇಲ್ಲಿ ಸಾಗಬೇಕು. ಇಲ್ಲೇ ಭಗವಂತನ ಕೈಲಾಸ ಅಂತ ಬಂದ ಅಂತೆ. ಆ ವಶ್ಯಾತ್ಮನಾದವನಿಂದ ಮತ್ತತ್ತೆ ಪ್ರಯತ್ನ ಮಾಡುತ್ತಿದ್ದರೆ ಯೋಗವನ್ನ ಪಡೆಯುವುದಕ್ಕೆ, ಈ ಯೋಗ ಪಡೆಯೋದು ಅಂದ್ರೆ ಧ್ಯಾನ ಯೋಗ ಪಡೆದ, ಜ್ಞಾನ ಆಗಿಲ್ಲ ಏನೋ, ಧ್ಯಾನ ಯೋಗದ ಫಿಟ್ ಆದ. ಮುಂದಕ್ಕೆ ಧ್ಯಾನ ಯೋಗವನ್ನು ಬೆಳೆಸ್ಬೇಕು. ಅಲ್ಲಿಯೇ ಅದ್ಮುಖನಾಗಿ ಒಳಮುಖನಾಗಿ ಆತ್ಮಚಿಂತನೆ ಮಾಡ್ತಾ 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 ನಿಧಿಧ್ಯಾಸ ಮಾಡ್ತಾ ಯಾವತ್ತೋ ಕಟ್ಕೊಳ್ತಾನೆ. ಸಕಾಲೇ ನೇಹ ಮಹತ, ಅದೇ ಕಾಲೇನ ಆತ್ಮನೇ ವಿಂದತಿ. ಬಹಳಷ್ಟು ದಿವಸ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅಂತಾನೆ. ಉಪಾಯದ ಮೇಲೆ ಹೇಗೆ ಉಪಾಯ ಅಂದ್ರೆ ಆಹಾರ ನಿಯಮ ಮಾಡ್ಕೊಂಡು, ವಿಹಾರ ನಿಯಮ ಮಾಡ್ಕೊಂಡು, ಆಸನ ಜಿತ ಮಾಡ್ಕೊಂಡು, ಅದು ಮನಸ್ಸನ್ನ ಹತೋಟಿ ಮಾಡ್ಕೊಂಡು ಕಳ್ಕೊಂಡು ಇದನ್ನು ಕಂಡ್ಕೊಳ್ತಾನೆ. ಹಿಂದೆ ಉಪಾಯ ಶನಿಶ್ಚರಿ ಪರಮೇ ಬುದ್ಧಾಗಿ ಆ ಉಪಾಯದಿಂದಲೇ ಕಂಡ್ಕೊಳ್ತಾನೆ. ತತ್ ಯೋಗಾಭ್ಯಾಸ ಅಂಗೀಕರಣೇನ ಇಹಲೋಕ ಪರಲೋಕ ಪ್ರಾಪ್ತಿ ನಿಮಿತ್ತಾನಿ ಕರ್ಮಾಣಿ ಸನ್ಯಸ್ತಾನಿ. ಇಹಲೋಕ ಪರಲೋಕ ಪ್ರಾಪ್ತಿ ನಿಮಿತ್ತಾನಿ ಕರ್ಮಾಣಿ ಸನ್ಯಸ್ತಾನಿ. ಯೋಗ ಸಿದ್ಧಿ ಫಲಂಚ ಮೋಕ್ಷ ಸಾಧನಂ ಸಮ್ಯಕ್ ದರ್ಶನಂ ನ ಪ್ರಾಪ್ತಂ. ಯೋಗ ಸಿದ್ಧಿ ಫಲಂಚ ಮೋಕ್ಷ ಸಾಧನಂ ಸಮ್ಯಕ್ ದರ್ಶನಂ ಇತಿ ಯೋಗಿ ಯೋಗಮಾರ್ಗಾತ್ ಮನಕಾಲೇ ಚಲತಿ ಚಿತ್ತಃ. ಯೋಗಿ ಯೋಗಮರ ತಸ್ಯ ನಾಶಂ ಆಶಂಕ್ಯ ಅರ್ಜುನ ಉವಾಚ. ತಸ್ಯ ನಾಶಂ ಆಶಂಕ್ಯ ಅರ್ಜುನ ಉವಾಚ. ಅಲ್ಲ, ಇನ್ನು ಬೇರೆ ಕರ್ಮ ಇದ್ದೇ ಇರ್ತಲ್ಲ, ಅದ್ ಹೆಂಗ್ ನಾಶ ಆಗ್ಬಿಡ್ತಾನೆ? ಸನ್ಯಾಸ ಮಾಡೋದಕ್ಕೆ ಇನ್ನು ಕರ್ಮಗಳು ಜನ್ಮಾನ ಕರ್ಮ ಪ್ರಕಾರ ಹಾಗೆ ಇರ್ತಾನೆ. ಇದು ಈ ಕರ್ಮ ಬೇಕಮ್ಮ. ಕರ್ಮ ಬಿಟ್ಟು ಬಿಡಿದ, ಜ್ಞಾನ ಆಗಿಲ್ಲ, ಅದಂಗೆ ಅವನು ಏನ ಅಲ್ಲಪ್ಪ. ಇನ್ನು ಎಷ್ಟೋ ಕರ್ಮ ನೀವೇ ಅಂದ್ರ ಸತಶೇಷೇನ ಅಂತ ಹೇಳಲ್ಲ ಬರುವಾಗ. ಯೋಗಾಭ್ಯಾಸಕ್ಕೆ ಅವನ ಅಂಗೀಕಾರವನ್ನು ಒಪ್ಕೊಂಡ್ಬಿಟ್ಟ. ಯೋಗಾಭ್ಯಾಸ ಮಾಡ್ತೀನಿ, ಯೋಗದಲ್ಲಿಯೇ ಇರ್ತೀನಿ ಒಪ್ಕೊಂಡ್ಬಿಟ್ಟು ಇಹಲೋಕಕ್ಕೂ ಪರಲೋಕಕ್ಕೂ, ಇಹಲೋಕದ ಸುಖ ಪರಲೋಕ ಸುಖ ಪ್ರಾಪ್ತಿಗೆ ಸಾಧನವಾದ ಕರ್ಮ ಬಿಟ್ಬಿಟ್ಟ. ಅಗ್ನಿಹೋತ್ರಾದಿ ಕರ್ಮ ಎಲ್ಲ ಬಿಟ್ಟ, ಸಂಧ್ಯಾವನಿ ಬಿಟ್ಟ, ಎಲ್ಲ ಬಿಟ್ಟ, ಶಿಖಾಗ್ಯವನ್ನು ತೆಗೆದುಹಾಕ್ಬಿಟ್ಟ. ಕರ್ಮವನ್ನು ಸನ್ಯಾಸ ಮಾಡಿ ಯೋಗದ ಸಿದ್ಧಿ ಫಲವಾಗಿರೋ ಮೋಕ್ಷಕ್ಕೆ ಸಾಧನವಾದ ಸಮ್ಯಕ್ ದರ್ಶನ ಸಿಕ್ಕಿಲ್ಲ. ಯೋಗವು ಸಿದ್ಧಿಯಾಗುತ್ತಿರೋ ಫಲ ಸಮ್ಯಕ್ ದರ್ಶನ, ಅದನ್ನ ಆಗೋದು ಮೋಕ್ಷ, ಅದು ಅವನಿಗೆ ಬಂದಿಲ್ಲ.
ಮರಣ ಕಾಲ ಬರ್ಬಿಡ್ತು. ಯೋಗಿ ಯೋಗ ಮಾರ್ಗ ಮರಣ ಕಾಲ ಸಿದ್ಧ. ಆ ಯೋಗಿ ಯೋಗ ಮಾರ್ಗದಿಂದ ಮರಣ ಕಾಲದಲ್ಲಿ ಅಲ್ಲಿಂದ ಜಾಗೃತ ಚಿತ್ತ ಉಳ್ಳವನಾದ. ನಾವು ಯೋಗಾಭ್ಯಾಸ ಮಾಡಕ್ ಆಗ್ತಾ ಇಲ್ಲ, ತುಂಬಾ ವೀಕ್ ಆಯ್ತು ದೇಹ, ತುಂಬಾ ಸುಸ್ತಾಗ್ಬಿಡ್ತು, ಏನು ಮಾಡಕ್ ತೋರಿಸ್ತಾ ಇಲ್ಲ. ಮನಸ್ಸು ಬಹಳ ಬಿಗಿಯಾಗಿದ್ದೇನೆ ಮಾಡಕ್ಕಾಗದೆ ಹೊರತು ದುರ್ಬಲಾದ ಯೋಗಾಭ್ಯಾಸ ಮಾಡಕ್ಕಾಗಲ್ಲ. ಎಷ್ಟೋ ದೈಹಿಕ ಬಲ ಬೇಕು. ತುಂಬಾ ವೀಕ್ನೆಸ್ ಆಗ್ಬಿಟ್ರೆ ಮಲ್ಕೊಂಡೇ ಇರೋಣ ಅನ್ಸ್ಬಿಡುತ್ತೆ. ಶರೀರ ವೀಕ್ ಆಗ್ಬಿಟ್ರೆ ಮೈಂಡ್ ವೀಕ್ ಆಯ್ತು. ಒಪ್ಪತ್ತು ಅಂತ ಹೆಂಗ್ ಊಟ ಮಾಡಿಸ್ತಪ್ಪ, ತುಂಬಾ ವೀಕ್ ಆಗುತ್ತಪ್ಪ. ವಯಸ್ಸಾದ ಸೇರಲ್ಲಮ್ಮ, ನೀ ಸನ್ಯಾಸ ಮಾಡ್ಕೊಳ್ಳಿ ಒಪ್ಪತ್ತಲ್ಲಿ ಇರುವಂತಾರಲ್ಲ. ಅಲ್ಲ, ಅಭ್ಯಾಸ ಮಾಡಿದ್ರೆ ಏನಾಗತ್ತೆ ಗೊತ್ತಾ, ಬಲಾತ್ಕಾರ ಮಾಡಿದ್ರೆ ತುಂಬಾ ವೀಕ್ ಆಗ್ಬಿಡುತ್ತೆ ದೇಹ. ಅದಕ್ಕೆ ತುಂಬಾ ದೇಹ ವೀಕ್ ಆಗ್ಬಿಡ್ತು, ದುರ್ಬಲ ಆಯ್ತು ಅಂದ್ರೆ. ಅವನು ಫಸ್ಟ್ ಶುರು ಮಾಡಿ 9 ಶುರು ಮಾಡ್ಕೊಂಡಿದ್ದ, ವೀಕ್ ಆಯ್ತು, ಆಮೇಲೆ ತಿಂಡಿ ತೊಗೊಳಕ್ ಶುರು ಮಾಡ್ದ. ಇವನಿಗೂ ಸಾಕೇತ್ 1 ಹೊತ್ತು ಮಾಡ್ತಾ ಇದ್ದಾನೆ. ನಾನು ಹೇಳಿದೆ ತುಂಬಾ ವೀಕ್ ಆಗ್ತೀಯ ನೋಡು ಅಂದೆ. ಯೋಗ ಮಾರ್ಗದಿಂದ ಮರಣ ಕಾಲದಲ್ಲಿ ಚಿತ್ತವು ಅವನಿಗೆ ವಿಚಲಿತವಾಯಿತು, ಜಾರಿತು, ಇದಾದ. ಅವನು ನಾಶ ಆಗ್ಬಿಟ್ಟಲ್ಲ. ಅವನು ಈಗ ಇದೂ ಇಲ್ಲ ಅದು ಇಲ್ಲ, ಇದೋ ಭ್ರಷ್ಟ ತತ್ವ ಭ್ರಷ್ಟ ಆಗ್ಬಿಟ್ಟಲ್ಲ. ಆತ್ಮಜ್ಞಾನವೂ ಆಗ್ಲಿಲ್ಲ, ಕರ್ಮನು ಬಿಟ್ಟ ಉತ್ತಮ ಗತಿಯೂ ಇಲ್ಲ. ಅವನಿಗೆ ಏನಾಗ್ತದೆ ಅಂತ ಪ್ರಶ್ನೆ. ಆ ನಾಶವನ್ನ ಸಂದೇಹ ಪಡ್ಕೊಂಡು ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅರ್ಜುನ ವಾಚ ಅಯತಿ ಶ್ರದ್ಧಯೋಪೇತೋ ಯೋಗಾಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂಗತಿಂ ಕೃಷ್ಣ ಗಚ್ಚತಿ. ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂಗತಿಂ ಕೃಷ್ಣ ಗಚ್ಚತಿ. ಅಯತಿ ಶ್ರದ್ಧಯಾ ಉಪೇತಃ ಯೋಗಾತ್ ಚಲಿತಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಚತಿ. ಇಲ್ಲಿ ಅಯತಿನ ಅಪ್ರಯತ್ನ ಅಂತ ಅಷ್ಟೇ ಅರ್ಥ. ಯತಿ ಪ್ರಯತ್ನ, ಯತಿ ಪ್ರಯತ್ನ ಏನ್ ಮಾಡಕ್ ಆಗಲ್ಲ ಅಂತ ಅನ್ಸು. ತುಂಬಾ ಹುಷಾರ್ ತಪ್ಪಿತು, ಸುಸ್ತಾಗ್ಬಿಟ್ಟ, 3 ದಿನ ಆಹಾರ ತಗೊಂಡಿಲ್ಲ, ಗಂಜಿ ಸ್ವಲ್ಪ ಕೊಡ್ತಾ ಇದ್ದ, ಅದು ಆಮೇಲೆ ಹೇಳ್ತಾ ಇಲ್ಲ, ತುಂಬಾ ಮಲ್ಕೊಂಡ್ಬಿಟ್ಟ, ಒಂದ್ ಚಾಪೆ ಮುಗ ಮಲ್ಕೊಂಡ್ಬಿಟ್ಟ. ಕೂತ್ಕೊಂಡೇ ಇತ್ತು ಸರಿ. ಯೋಗ ಮಾರ್ಗದಲ್ಲಿ ಪ್ರಯತ್ನ ಇದ್ದೇ ಇದ್ದವನಾದ, ಶ್ರದ್ಧೆ ಮತ್ತು ಆಸ್ತಿಕ ಬುದ್ಧಿ ಇದ್ದೇ ಇದೆ, ಅದು ಹೋಗಿಲ್ಲ ಅವನಿಗೆ. ಭಗವಂತನ ನಂಬಿಕೆ ಇದೆ, ಪ್ರೇಮ ಇದೆ, ಭಕ್ತಿ ಇದೆ, ಆ ಶ್ರದ್ಧೆ ಇದೆ, ಅದನ್ನು ಕೂತ್ಕೊಂಡವನಾಗೇ ಇದ್ದಾನೆ. ಅಂತ ಕಾಲದಲ್ಲಿ ಯೋಗದಿಂದ ಅಂದ್ರೆ ಯೋಗ ಮಾರ್ಗದಿಂದ ಚಲಿತ ಮಾನಸ ಅಂದ್ರೆ ವಿಚಲಿತವಾದ ಮನಸ್ಸು, ಜಾರಿದ ಮನಸ್ಸದ ಮನ. ಯೋಗ ಠರ ಮಾಡಕ್ ಆಗದೆ ಮೇಲೆ ಜಾರದ ಅಂತಿರ್ತಾರೆ ಸರ್. ಮನಸ್ಸಿನವನಾದ ಚಲಿತ ಮಾನ ಭ್ರಷ್ಟ ಸ್ಮೃತಿ. ಓದಿಲ್ವಾ? ಓಹೋ, ಶ್ಲೋಕ. ಅವನು ಯೋಗ ಸಂಸಿದ್ಧಿಯನ್ನ ಪಡೆಯದೇನಿಗೆ ಅವನು ಸತ್ತು ಹೋದ್ರೆ ಯಾವ ಗತಿಯನ್ನು ಪಡ್ಕೊತಾನೆ, ಎಲ್ಲಿ ಹೋಗ್ತಾನೆ ಅವನು? ಆತ್ಮಜ್ಞಾನ ಆಗಿಲ್ಲ, ಈಗ ಕರ್ಮನೂ ಬಿಟ್ಟ, ಇದೋ ಬಿಡ್ತದೋ ಬಿಟ್ಟ ನಮ್ಗೆ ಎಲ್ಲಿ ಅವನು ಹಾಳ ಹೋಗ್ತಾನ, ಅವನು ಉದ್ಧಾರ ಆಗ್ತಾನ, ಏನಾಗ್ತಾನೆ ಅಂತ. ಅಯತಿ ಅಪ್ರಯತ್ನವಾನ್ ಯೋಗ ಮಾರ್ಗೇ ಶ್ರದ್ಧೆಯ ಆಸ್ತಿಕ್ಯ ಬುದ್ಧ್ಯಾ ಚ ಉಪೇತಃ. ಅಯತಿ ಅಪ್ರಯತ್ನವಾನ್ ಯೋಗ ಮಾರ್ಗೇ ಶ್ರದ್ಧಯಾ ಆಸ್ತಿಕ್ಯ ಬುದ್ಧ್ಯಾ ಚ ಉಪೇತ್ಯಃ. ಅಂತಕಾಲೇ ಚ ಯೋಗಾತ್ ಚಲಿತ ಮಾನಸಂ. ಅಂತಕಾಲೇ ಚ ಯೋಗಾತ್ ಚಲಿತಂ ಮಾನಸಂ. ಚಲಿತಂ ಮಾನಸಂ. ಮನಃ ಯಸ್ಯ ಸಹ. ಮನಃ ಯಸ್ಯ ಸಹ. ಚಲಿತ ಮಾನಸಃ ಭ್ರಷ್ಟ ಸ್ಮೃತಿಃ. ಚಲಿತ ಮಾನಸಃ ಭ್ರಷ್ಟ ಸ್ಮೃತಿಃ. ಸಹ ಅಪ್ರಾಪ್ಯ ಯೋಗ ಸಂಸಿದ್ಧಿಂ. ಸಹ ಅಪ್ರಾಪ್ಯ ಯೋಗ ಸಂಸಿದ್ಧಿಂ. ಫಲಂ ಸಮ್ಯಕ್ ದರ್ಶನಂ. ಯೋಗ ಫಲಂ ಸಮ್ಯಕ್ ದರ್ಶನಂ. ಕಾಂ ಗತಿಂ ಹೇ ಕೃಷ್ಣ ಗಚ್ಚತಿ. ಕಾಂ ಗತಿಂ ಹೇ ಕೃಷ್ಣ ಗಚ್ಚತಿ. ಅಯತಿಯಿಂದ ಅಪ್ರಯತ್ನವಾನ್, ಪ್ರಯತ್ನವನ್ನು ಸರಿಯಾಗಿ ಮಾಡದೇ ಇರುವವನು ಯೋಗ ಮಾರ್ಗದಲ್ಲಿ ಶ್ರದ್ಧೆಯಿಂದ ಶ್ರದ್ಧೆಯಿಂದ ಈ ಇಷ್ಟು ದಿವಸ ಮಾಡ್ದ, ಇನ್ನು ಹುಷಾರ್ ತಪ್ಪಿಡ್ತು, ತುಂಬಾ ಸುಸ್ತು ಆಗ್ಬಿಡ್ತು, ಆಹಾರವೂ ಸೇರ್ತಾ ಇಲ್ಲ, ಕಣ್ಣೆಲ್ಲ ಗುಳಿ ಬಂದ್ಬಿಟ್ಟಿದೆ, ಅಷ್ಟೇ ಏನು ಎಲ್ಲೋ ಬೆಟ್ಟ ಪಕ್ಕದಲ್ಲೋ ಯಾವ್ದೋ ಬಿದ್ಕೊಂಡ್ಬಿಟ್ಟಿದ್ದಾನೆ, ಏನು ಮಾಡಕ್ಕೆ ಆಗ್ತಿಲ್ಲ. ಏನ್ ಮಾಡೋದು? ಏನಾದ್ರು ಬಂದು ತಿರ್ಕೊಂಡು ಹೋದ್ರೆ ಸುಮ್ಮನೆ ಅವನು ಬಿದ್ಬಿಟ್ಟ, ನಾಯ ಗೀಯ ಬಗ್ಗೆ ಒಂದು ಏನು ಮಾಡಕ್ಕಾಗಲ್ಲ. ಅಷ್ಟೇ ಕರ್ಮಫಲ ಯಾಕೆ ಬರುತ್ತೆ ಹೇಳ್ತಾರೆ.
ಅದು ಉತ್ತರದಿಂದ ನೋಡ್ಕೋಬೇಕು. ಉತ್ತರದಲ್ಲಿ ಒಳ್ಳೆ ಗತಿ ಆಗುತ್ತೆ ಅಂತ ಸಂಶಯ ಏನಂದ್ರೆ ಪ್ರಯತ್ನ ಮಾಡಿದ್ರೆ ಸುಮ್ಮನೆ ಕಳ್ಳ ಇದು ಉತ್ತರದಿಂದ ನೀವು ಈ ತರ ಅರ್ಥ ಮಾಡ್ಬೇಕು. ಪ್ರಯತ್ನ ಮಾಡ್ತಾ ಇದ್ದು ಆಗದೇನೆ ಬಿಟ್ಟೆ ಅಲ್ಲ ಆಯೋ ಕಾಲ ಯೋಗದ ಫಲ ಆತ್ಮಜ್ಞಾನ ಆಗಲಿಲ್ಲ. ದೇಹ ನಮ್ಮ ಅಣ್ಣ ಒಂದು ಹೇಳಿದ ನಂಗೆ ಅದು ಇಷ್ಟ ಆಯ್ತು. ನಮ್ಮ ಅಣ್ಣ ನೀವು ಈ ರೀತಿ ಭ್ರಷ್ಟಸ್ಪತಿ ಆದ ಅನ್ನೋದು ಒಂದಾಯ್ತಲ್ಲ, ಸನ್ಯಾಸ ಮಾಡ್ದ ಎಷ್ಟೋ ಚಿಂತೆ ಮಾಡ್ತಿರ್ತಾರೆ, 20 ಗಂಟೆಗೂ ಮಾಡಕ್ ಆಗ್ತಿಲ್ಲ, ಅವರ ಅಭ್ಯಾಸ ಆಗಿತ್ತು. ಎಷ್ಟೋ ಹೊತ್ತು ವೇದಾಂತ ಚಿಂತೆ ಮಾಡ್ತಾನೆ ಬಾಳ ಒಂದು 16 ವರ್ಷ 20 ವರ್ಷ ಇರ್ತಾನೆ, ಆಮೇಲೆ ಸತ್ತೋಗ್ಬಿಡ್ತಾರೆ. ಅವನು ಕೊಲೆಗಾಲ ಮೊದಲೇನು ವ್ಯತ್ಯಾಸ, ಮೊದಲೇನು ಕೂಡ ಹಾಗೆ ಇದೆ. ಅವನು ಏನಾಗ್ತಾ ಅಲ್ಲಿಂದ ಅವನು ಇದೇ ಅಪ್ಲೈ ಆಗುತ್ತೆ, ಅಷ್ಟೇ ವ್ಯತ್ಯಾಸ ಆಗುತ್ತೆ. ತೀವ್ರತೆ ಕಮ್ಮಿ ಆದಷ್ಟು ಕಮ್ಮಿ ಆಗುತ್ತೆ. ಕೆಲವರಿಗೆ 60 ವರ್ಷ ಆದ್ಮೇಲೆ 20 ವರ್ಷಕ್ಕೆ ಹೋಗ್ಬಿಡುತ್ತೆ. ಟೋಲ್ಗೇಟು ಬೈರಾಗ್ಯಕ್ಕೆ ಬರ್ಲೇಬೇಕು, ಶಬ್ದ ಮಾಡ್ಲೇಬೇಕು ಅಲ್ಲ. ಪಾಪ ಇದು ಎಲ್ರಿಗೂ ಆಗ್ಲೇಬೇಕು, ಬಹಳ ಕಷ್ಟ. ಇಲ್ದೇನೆ ಇನ್ನೊಂದು 4-5 ದಿವಸ ಚೆನ್ನಾಗಿತ್ತು. ಆಪ್ಷನ್ ಕೊಟ್ಟಿದ್ರೆ ಏನಾದ್ರು ಹೀಗೂ ಮಾಡ್ಬೋದು ಅಂತ. ಹಾ ಹಾಗೆ ಕೊಟ್ಟಿರ್ಬೇಕಪ್ಪ. ತಗೊಳ್ಳೋ ಮಾರ ಆತ್ಮಜ್ಞಾನ ಇಟ್ಕೊಳ್ಳೋ. ಅಲ್ಲ ಅವನು ಎತ್ಕೊಂಡ್ಬಿಡೋದು, ಬೇಡ ಎತ್ಕೊಂಡ್ಬಿಡೋದು. ಹೇಗೆ ಬೇಡ ಅಂದ್ರೆ ರೋಗ ಬಂದ್ಬಿಡುತ್ತೋ, ರೋಗ ಬಂದ್ಬಿಡುತ್ತೆ. ಆಗ ಇದ್ದಕ್ಕಿದ್ದ ಫ್ಲಾಶ್ ಆಗ್ಬಿಡುತ್ತೆ, ಅನ್ಸೋದು ಅಂತ. ಹಂಗ್ ಮಾಡ್ಬಿಟ್ರೆ ಭಗವಂತ ಎಲ್ರಿಗೂ ಚೆನ್ನಾಗಿರುತ್ತೆ. ಇನ್ನೊಂದು ವಿಷಯ ಹೊಳೆಯುತ್ತಲ್ಲ, ಹೋಗಿ ವಿಷಯ ಹೊಳಿತಿಗೆ ಇದ್ಬೋದು. ಹಾಗೆ ನಾನು ಯಾರನ್ನು ಹೊಡೆದು ಬಿಡ್ಬೇಕು, ಇದ್ದಕ್ಕಿದ್ದಕ್ಕೆ ನಾನು ಯಾರನ್ನು ಹೊಡೆದು ಬಿಡ್ತೀನಿ ಎಲ್ರಿಗೂ ಅಂತಂದ್ರೆ ಎಷ್ಟು ಮಜಾ. ಏನ್ ಕಷ್ಟ ಇಲ್ಲ ಇದೆ. ಎಲ್ಲರೂ ಶಬ್ದವಾಗಿ ಮಾಡು, ಸಾಧನೆ ಸಂಪತ್ತಿ ಮಾಡ್ಕೋ ಅಂತರ್ಮುಖ. ನಾವು ಗೋಳಿ ಕೊಡ್ತಾರೆ, ಒಂದು ತಿನ್ನು 3 ಸ್ನಾನ ಮಾಡಿ, ಏನ್ ಕಷ್ಟ ಇಲ್ಲ ಏನಾಗುತ್ತೆ. ಯೋಗದಿಂದ ಚಲಿತವಾದ ಮನಸ್ಸುಳ್ಳವನು ಯಾವನೋ ಇವನು ಜನ್ಮಾಸನು ಭ್ರಷ್ಟಸ್ಪತಿ, ಭ್ರಷ್ಟ ಜಾರಿದ ನೆನಪುಳ್ಳವನು. ಆ ತತ್ವ ಚಿಂತನೆಯಿಂದ ಜಾರಿಬಿಟ್ಟ, ಆ ನೆನಪು ಆಗ್ತಿಲ್ಲ. ದೇಹದ ಬಾಧೆ ಜಾಸ್ತಿ ಆಗ್ತಾ ಇದೆ, ಸಿಕ್ಕಾಪಟ್ಟೆ ನೀನು ನೋಡ್ತಾ ಇದೆ, ದುಡಿತಾ ಇದೆ, ಒದ್ದಾಡ್ತಾ ಇದೆ, ಸೇಳುತ್ತೆ, ಎಳೆಯುತ್ತಾ ಇರುತ್ತೆ ಕೈಕಾಲದ. ತುಂಬಾ ನೋವು ಹೆಚ್ಚಾಗ್ಬಿಡ್ತದೆ, ಏನು ಮಾಡಕ್ಕಾಗಲ್ಲ. ಅವನು ಯೋಗದ ಸಂಸಿದ್ಧಿಯನ್ನ, ಯೋಗ ಫಲವಾದ ಸಂಪದೇಶನವನ್ನ ಪಡೆಯದೇನೆಯೇ ಸತ್ತೋದ ಅಂತ ಆದರೆ ಯಾವ ಗತಿಯನ್ನು ಹೊಂತಾನೆ ಅವನು? ಏನೋ ಅವನೇನಾದ್ರು ಕಚ್ಚಿನ್ನೋ ಉಭಯ ವಿಭ್ರಷ್ಟ ಚಿನ್ನಾಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣಃ ಪಥಿ ಕಚ್ಚಿನ್ನೋ ಭಯ ವಿಭ್ರಷ್ಟಶ್ಚಿನ್ನಾಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣಃ ಪಥಿ. ಕಚ್ಚಿತ್ ನ ಉಭಯ ವಿಭ್ರಷ್ಟಃ ಛಿನ್ನಾಭ್ರಂ ಇವ ನಶ್ಯತಿ ಅಪ್ರತಿಷ್ಠಃ ಮಹಾಬಾಹೋ ವಿಮೂಢಃ ಬ್ರಹ್ಮಣಃ ಪಥಿ. ಕಚ್ಚಿದ ಹಾಗೇನಾದ್ರು ಆಗುತ್ತೋ ಅಂತ ರಾಮಾಯಣದಲ್ಲಿ ಕಚ್ಚಿದ ಅಧ್ಯಾಯ ಅಂತ ಒಂದು ಅಧ್ಯಾಯ ಇದೆ. ಕಚ್ಚಿದ ಅಧ್ಯಾಯ. ಆಂಜನೇಯ ಸೀತೆ ಹೊಡ್ಕೋಬೇಕಾದ್ರೆ ಅದನ್ನೇನು ಹಾಕೊಂಡ್ಬಿಟ್ಟಿದ್ದಾಳ, ಬರೀ ಸಂಶಯಗಳು. ಕಚ್ಚಿ ಪ್ರತಿಷ್ಠವು ಕಚ್ಚಿದ್ದೇ ಇದೆ. ಒಂದು ವೇಳೆ ಹೀಗೆ ಆಗ್ಬಿಟ್ಟಿದ್ಯಾ ಅಂತ ವಯೋ ಭ್ರಷ್ಟ ಕಚ್ಚಿದ 2ರಿಂದಲೂ ಭ್ರಷ್ಟನಾದವನು ಅಂತ ಆಗ್ಬಿಡ್ತಾನ. ಯಾವ್ದಂತೆ ಚಿನ್ನಾಭ್ರಮಿವ, ಮೋಡ ಗಾಳಿಯಿಂದ ಚದುರಿದ್ದಾಗ್ಬಿಟ್ರೆ ಅದು ಎಲ್ಲ ಹಾರೋಗ್ಬಿಡ್ತದೆ. ಅದಿನ್ನೇನು ಮಳೆ ಕೊಡೋಲ್ಲ, ಇನ್ನೂ ಮಾಡಿದ್ರೆ ಅನಿಯ ಆದಂತಹ ಮೋಡದಂತೆ ನಾಶವಾಗುವುದಿಲ್ಲ ತಾನೆ. ಕಚ್ಚಿನ ನಶ್ಯತಿ ಅಂತ
ನಾಶವಾಗೋದಿಲ್ಲ ತಾನೆ. ಅಪ್ರತಿಷ್ಠ, ಪ್ರತಿಷ್ಠೆಯ ನೆಲೆ ಇಲ್ಲದವನಾಗಿ ಬ್ರಹ್ಮದ ಮಾರ್ಗದಲ್ಲಿ ವಿಮೂಢನಾಗಿ, ಬ್ರಹ್ಮಣ ಪರಮಾತ್ಮ ಮಾರ್ಗ ಹೊರಟಿದ್ದಾನ ಬ್ರಹ್ಮಜ್ಞಾನ, ಆ ಮಗ ಮೋಹಗೊಂಡವನಾಗಿ ಈ ಮಹಾಬಾಹುವಾದ ಪರಮಾತ್ಮನೇ ಅಪ್ರತಿಷ್ಠನಾಗೋದಿಲ್ಲ ತಾನೆ, ನಾಶವಾಗೋದಿಲ್ಲ ತಾನೆ. ಅವನು ನಾಶ ಆಗ್ಬಿಡ್ತಾನ, ಹಾಳಾಗ್ಬಿಡ್ತಾನ, ಏನು ಮಾಡಕ್ಕಾಗಲ್ಲ. ಅಲ್ಲಿ ಹೋದ ಕಾಣ್ತಾನೆ, ಹೋಯ್ತು ಅಷ್ಟೇ. ಲಾಟ್ರಿ ತಗೊಂಡಪ್ಪ, 100 ಟಿಕೆಟ್ ತಗೊಂಡ್ಬಿಟ್ಟ, 1 ಟಿಕೆಟ್ಗೂ ಬರ್ದೆ ಹೋದ, ಹೋಯ್ತಾ ಹೋಯ್ತು. 100 ಟಿಕೆಟ್ ತಗೊಂಡ್ಬಿಡ, 1 ಟಿಕೆಟ್ ಕೊಟ್ಬಿಡಕ್ಕಾಗಲ್ಲಪ್ಪ. 1 ಟಿಕೆಟ್ ಬರ್ದೆ ಹೋದ್ರು ಎಲ್ಲ ಟಿಕೆಟ್ ಎಷ್ಟೇ ಹರಕದ. 100 ತಗೊಂಡ್ರಿ, ಯಾವ್ದಾರು ಒಂದು ಕೊಡ್ರಿ, ಏನೋ ಹಂಗ್ ಕೊಡಕ್ ಬರಲ್ಲ. ಲಾಟ್ರಿ ಬಂದೇ ಬರಲ್ಲ. ಹಾಗ ಲಾಟ್ರಿ ತರಹನ ಅಂತ ಇದು ಆಗದೇನು ಇರ್ಬಹುದು ಅಂತ ಹಾಗೇನಿಲ್ಲ. ಲಾಟ್ರಿ ಅಲ್ಲ ಇದು. ಪ್ರಯತ್ನ ಎಷ್ಟು ಮಾಡ್ತೀರೋ ಅಷ್ಟೇ ಫಲ ಕೊಟ್ಟೆ ಕೊಡ್ತಾರೆ. ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಸ್ವಲ್ಪ ಪ್ರಯತ್ನ ಪಟ್ಟು ದೊಡ್ಡ ಭಯದ ಕಾಪಾಡ್ತಾನೆ. ಅದರಿಂದ ಭಗವಂತ ಕೈ ಬಿಡಲ್ಲ. ಹೀಗೆ ಬಾಕಿಯವರಿಗೆಲ್ಲರಿಗೂ ಅವರವರ ದುಡ್ಡು ಆಸ್ತಿ ಪಾಸ್ತಿ ಸಪೋರ್ಟ್ ಆಗಿದ್ದೆ, ಇವ್ರಿಗೆ ಭಗವಂತ ಸಪೋರ್ಟ್, ಯಾವ್ದು ಸಪೋರ್ಟ್ ಮಾಡಲ್ಲ. ಹಾಗಾಗಿ ಇವರಿಗೆ ಭಯ ಇಲ್ಲ. ಬೇರೆಯವರಿಗೆ ಈ ದುಡ್ಡು ಅಧಿಕಾರ ಇನ್ನೊಂದು ಸಪೋರ್ಟ್ ಮಾಡ್ಕೊಂಡಿರ್ತಾರಲ್ಲ, ಅವ್ರಿಗೆ ಯಾವಾಗ ಜಿಗಲೆ ಕೈ ಕೊಟ್ಬಿಡತ್ತೆ. ಆಮೇಲೆ ಮಲ್ಕೊಂಡ್ಬಿಟ್ಟೆ ಅನ್ಕೊಳ್ಳಿ, ದುಡ್ಡು ನೋಡಕ್ಕಾಗಲ್ಲ, ತಗೋಕಾಗಲ್ಲ, ಮಾಡಕ್ಕಾಗಲ್ಲ. ಈ ಕಡೆ ಈ ವೇದಾಂತ ಮಾರ್ಗವೂ ಇಲ್ಲ, ಆ ಕಡೆ ವ್ಯವಹಾರ ಮಾರ್ಗ ಬಿಟ್ಟು ಹೋಯ್ತು. ಈಗ ಭಯ ಸಿಕ್ಬಿಡುತ್ತೆ, ಎಲ್ಲ ದುಡ್ಡು ಹೊತ್ಕೊಂಡು ಹೋಗ್ಬಿಡ್ತಾರೆ, ತಗೊಂಡೋಗ್ಬಿಡ್ತಾರೆ. ಅದು ಮಕ್ಕಳೆಲ್ಲ ಉಡಾಫ್ ಮಾಡ್ಬಿಡ್ತಾರೆ. ಕಚ್ಚಿತ್ ಚಿನ್ನ ಉಭಯ ವಿಭ್ರಷ್ಟ ಕರ್ಮ ಮಾರ್ಗಾತ್ ಯೋಗ ಮಾರ್ಗಾಚ್ಚ ವಿಭ್ರಷ್ಟ ಚಿನ್ನಾಭ್ರಮ ನನಶ್ಯತಿ ಕಿಂಬ ನನಶ್ಯತಿ. ಅಪ್ರತಿಷ್ಠ ನಿರಾಶ್ರಯ ಹೇ ಮಹಾಬಾಹೋ ವಿಮೂಢಸ್ಸನ್ ಬ್ರಹ್ಮಣಃ ಪಥಿ. ಹೇ ಮಹಾಬಾಹೋ ವಿಮೂಢಸ್ಸನ್ ಬ್ರಹ್ಮಣಃ ಪಥಿ. ಬ್ರಹ್ಮ ಪ್ರಾಪ್ತಿ ಮಾರ್ಗೇ, ಬ್ರಹ್ಮ ಪ್ರಾಪ್ತಿ ಮಾರ್ಗೇ. ಕಚ್ಚಿತ್ಕಿನ್ ಹೀಗೇನು ಆಗೋದೇ ತಾನೆ. ಉಭಯ ಭ್ರಷ್ಟನು ಅಂತ ಆಗೋದಿಲ್ವಾ? ಕರ್ಮ ಮಾರ್ಗದಿಂದಲೂ ಯೋಗ ಮಾರ್ಗದಿಂದಲೂ ಜಾರಿದವನಾಗಿ ಚೂರು ಚೂರಾದ ಮೋಡದಂತೆ ನಾಶವಾಗ್ತಾನೋ ಅಥವಾ ನಾಶವಾಗಲ್ವೋ ಏನು ನಿನ್ನ ಅಭಿಪ್ರಾಯ? ಮೋಡ ಚೆದ್ರು ಹೋದಂಗೆ ಇವ್ರು ಚೆದ್ರು ಹೋಗ್ಬಿಟ್ಟ, ಹಾಳ ಹೋಗ್ಬಿಟ್ಟ ಅಂತ ಆಗ್ತಾನೋ? ಇಲ್ಲ, ಹಾಗೇನಿಲ್ಲ. ಇವನಿಗೆ ಏನಾದ್ರು ಒಂದುಂಟು ಅಂತ ಹಾಗಂತೀಯೋ? ಒಂದ್ ಪ್ರಶ್ನೆ. ಪ್ರತಿಷ್ಠೆ ಇಲ್ಲದೆ, ಆಶ್ರಯವಿಲ್ಲದೆ, ನೆಲೆ ಇಲ್ಲದೆ ಮಹಾಬಾಹುವೆ ಬ್ರಹ್ಮ ಮಾರ್ಗದಲ್ಲಿ, ಬ್ರಹ್ಮನನ್ನು ಪಡೆಕೊಳ್ಳುವ ಮಾರ್ಗ ಇದೆಯಲ್ಲ, ಜ್ಞಾನ ಮಾರ್ಗ, ಈ ಜ್ಞಾನ ಮಾರ್ಗದಲ್ಲಿ ಮೋಹಗೊಂಡವನಾಗಿ ತಪ್ಪೋಯ್ತು, ಬಿಟ್ಕೊಂಡ್ಬಿಟ್ಟ, ಕಸ್ಕೊಂಡು ಹೋಯ್ತು ಅಂತ ಹಾಗೇನಾದ್ರು ಆಗ್ಬಿಡುತ್ತಾ ಅಂತ. ಅದಕ್ಕೆ ಸೇರಿದ ಪ್ರಶ್ನೆ ಇದು, ಇನ್ನೊಂದು ಪ್ರಶ್ನೆ ಏನಲ್ಲ. ಬ್ರಹ್ಮ ಮಾರ್ಗದಲ್ಲಿ ಜಾರಿದವನಾಗಿ ಹಾಳ ಹೋಗೋದಿಲ್ಲ ತಾನೆ, ಮೋಡದಂತೆ ಚೆದ್ದು ಹೋಗಿ ಮೋಡ ಹಾಳ ಹೋಗುತ್ತಲ್ಲ, ಆ ರೀತಿ ಇವನು ಆಗೋದಿಲ್ಲ ತಾನೆ. ಏನು ಒಂದೊಂದು ಇವನಿಗೆ ಅರ್ಜುನಿಗೆ ಆ ರೀತಿ ಹೇಳ್ಬೇಕು ಅಂತ ಆಸೆ. ಮನೇಲಿ ಭಗವಂತ ಹಾಳ ಹೋಗ್ಬಿಡ್ತಾನೆ ನನ್ಬಿಡ್ತಾನೋ ಭಯ ಆಗ್ಕೊಂಡಿದೆ. ಎಲ್ಲ ಅರ್ಜುನ ಹೋಯ್ತು ಕೂಡ ಒಂದು ಎಲ್ಲ ಕಳ್ಕೊಂಡ್ಬಿಟ್ಟಾನೆ, ಅಯ್ಯೋ ಹಂಗಾಗ್ಬಿಡುತ್ತಾ, ಹಂಗ ಸನ್ಯಾಸ ಮಾಡೋದು ಏನ್ ಬೇಡ, ನನಗಿದೆ ಹಂಗೇನು ಅಂದ್ಬಿಟ್ರೆ ಸನ್ಯಾಸ ಮಾಡ್ತಿರ್ಲಿಲ್ಲ. ಇನ್ನು ಏನ್ ಮಾಡಿ ಸನ್ಯಾಸ ಮಾಡೋ ಕೈ ಹಾಕ್ತಿರ್ಲಿಲ್ಲ ಅವನು. ಇಲ್ಲ ಅವ್ನು ಹಾಳ ಹೋಗ್ಬಿಡ್ತಾನೆ, ಅವ್ನು ಮಾಡ್ಕೋಬೇಡ ಅಂದ್ಬಿಟ್ಟಿದ್ರೆ ತಪ್ಪಾಗ್ಬಿಡುತ್ತೆ. ಭಗವಂತ ಹಾಗೆ ಹೇಳಿದ್ರೆ ಅರ್ಜುನಿಗೋಸ್ಕರ ಒಂದು ಹೇಳೋದು, ಬೇರೆ ಒಂದು ಹೇಳೋದು ತಗ್ಬಿಡುತ್ತೆ. ನೀನ್ ಚೆನ್ನಾಗಿ ಹೋಗ್ಬಿಡ್ತಾನೆ, ಅಯ್ಯೋ ಶುಚೀನಾಂ ಶ್ರೀಮದಾಂಗಿ ಹೋಗ್ಬಿಟ್ಟು ಅರ್ಜುನ ಅಂತ ಕರ್ಮ ಮಾಡು ಅಂತಾನೆ. ನೀ ಸನ್ಯಾಸಿ ಯೋಗ ಭ್ರಷ್ಟ ಆಗ್ಬೇಡ. ಅವನಿಗೆ ಹೊಟ್ಟಿ ಬಿದ್ದು ತುಪ್ಪದ ಬಾಣ್ಲಿ ಬಿತ್ತೋ ಏನೇ ಅವಲಕ್ಕಿ ರೊಟ್ಟಿ ಚೆನ್ನ ಹಾಕಿ ಮಾಡಿದ್ರು, ಗರ್ಗರ್ಗ ಆಯ್ತು, ಬಾಡ್ಲಿ ಕೂನು ಇದು ಮಾಡಿದ್ರು, ಜಾರಿ ಬಿದ್ದ್ಬಿಡ್ತಪ್ಪ. ತುಪ್ಪದ ಬಾಣ್ಲಿ ಬಿದ್ದು ಆಗ್ತಾನೆ, ಕಾಶಿ ಇಟ್ಟು ತುಪ್ಪದ ಬಾಣ್ಲಿ ಬಿತ್ತು. ಏನಾಯ್ತಪ್ಪ, ಕೆಡಕಾಯ್ತಾ? ಅದೇನ್ ಕೆಡಕಲ್ವಲ್ಲ. ಹಂಗೆ ಈ ಧ್ಯಾನಿಯೋಗಿ ಮತ್ತೆ ಹಂಗೆ ಯೋಗ ಭ್ರಷ್ಟ ಸತ್ರ ಸೂಪರ್, ಇನ್ನೂ ಒಳ್ಳೆ ಜನ ತಗೋತಾನೆ, ಇನ್ನೂ ಜೋರಾಗಿರೋದು, ಇನ್ನು ಉತ್ತಮವಾದಂತ ಕಾರ್ಯಕ್ರಮ ಸಂಘಾತ ಇರುವಂತ ಜನ್ಮ ಬರುತ್ತೆ. ಟಾಪ್ ಮೋಸ್ಟ್ ಶಂಕರಾಚಾರ್ಯ ಹುಟ್ಟುಬಿಡ್ತಾನಂತವ, ಒಂದು ಹೊಡೆದು ಬಿಡ್ತಾನೆ. ಸ್ವಲ್ಪ ಇರ್ಬೇಕು, ಒಂದು 6 ತಿಂಗಳು, ವರ್ಷ, 2 ವರ್ಷ ಆದ್ರೂ ಯೋಗ ಮಾರ್ಗದ ಪ್ರಯತ್ನ ಮಾಡ್ತಾ ಇರ್ಬೇಕು. ಮಾಡ್ತಾ 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 ಅದು ಜಿತವಾಗುತ್ತೆ. ಕೇಳಿಮಾ, ಇದು ಯಾವ ಯೋಗ ಭ್ರಷ್ಟ ಅಂತ ಲೆಕ್ಕ ತಗೊಂಡಿದ್ದೀವಿ? ಧ್ಯಾನಯೋಗ, ಕರ್ಮಯೋಗ ಅಲ್ಲ. ಕರ್ಮಯೋಗ ಅಲ್ಲ, ಧ್ಯಾನ.
ಹಾ ಜ್ಞಾನ. ಉಭಯ ಭ್ರಷ್ಟ ಅಂತ ಅನ್ನೋದು ಅಲ್ಲಿ ಈ ಯೋಗಿ ಭ್ರಷ್ಟ ಅಂತ ಅನ್ನಲ್ಲ, ಯಾವ್ದು ಭ್ರಷ್ಟ ಅಂತ ಅಂದ್ರೆ ಧ್ಯಾನ ಯೋಗದ ಭ್ರಷ್ಟ ಅಂತ. ಅಲ್ಲಲ್ಲ, ಈ ಸನ್ಯಾಸ ಮಾಡಿದ್ರೆ ಕರ್ಮ ಬಿಟ್ಟಾಯ್ತಲ್ಲ, ಅದು ಭ್ರಷ್ಟ ಪ್ರಶ್ನೆ ಬರಲ್ಲ. ಹಾ ಹಾ ಅಲ್ಲಿ ಸನ್ಯಾಸ ಮಾಡ್ಬಿಟ್ಟು ಹೋದ್ರೆ ಕರ್ಮ ಮಾರ್ಗ ಬಿಟ್ಟಾಯ್ತು. ಈ ಧ್ಯಾನ ಯೋಗ ಮಾರ್ಗ ತುದಿಯೂ ಮುಟ್ಲಿಲ್ಲ, ಇಲ್ಲಿಂದ ಜಾರ್ಬಿಟ್ಟ. ಇವಾಗ ಅರ್ಜುನ ಕೇಳ್ತಾ ಇರೋದು ಈಗ ಕರ್ಮಯೋಗ ಮಾಡಿ ಮುಗಿಸಿ ವಿದ್ವತ್ ಸನ್ಯಾಸಿ ಧ್ಯಾನ ಯೋಗ ಪಡಿದೇ ಇದ್ರೆ ಏನಾಗುತ್ತೆ ಅಂತ. ವಿವಿಧಿಷಾ ಸನ್ಯಾಸಿ, ವಿವಿಧಿಷಾ ಸನ್ಯಾಸಿ, ವಿವಿಧಿಷಾ ಸನ್ಯಾಸಿ, ವಿದ್ವತ್ ಸನ್ಯಾಸಿನೇ ಜ್ಞಾನಿ. ಗೊತ್ತಾಯ್ತು ನನ್ಗೆ ಕನ್ಫ್ಯೂಷನ್. ಯಾವಾಗ ಜ್ಞಾನ ಪಡ್ಕೊಳ್ಳೋದೇನಿಗೆ ಸತ್ವ ಬಿಟ್ಟ, ಏನ್ ಮಾಡೋದು? ಸನ್ಯಾಸ ಮಾಡೋದ್ರಿಂದ ಕರ್ಮ ಬಿಟ್ಟಿದ್ದಾನೆ, ಜ್ಞಾನ ಪಡ್ಕೊಂಡಿಲ್ಲ, ಆದ್ರಿಂದ ಇದಕ್ಕೆ ಕೆಲಸ ಆಗ್ಲಿಲ್ಲ. ಏನಾಗ್ತಾನೆ ಅಂದ್ರೆ ಏನು ತೊಂದರೆ ಇಲ್ಲ ಅಂದ. ಬ್ರಹ್ಮಲೋಕ ಹೋಗ್ತಾಗ ಬಿಡ ನೆಂತ ಅಲ್ಲಿ ತಪ್ಪಂಗೇನ ಆಗತ್ತೆ. ಮತ್ತೆ ಇದ್ರ ಬಗ್ಗೆ ಏನು ಕೇಳಿಲ್ಲ. ಸಾರಿ, ನಾನು ಇಂಟ್ರಪ್ಟ್. ಅಲ್ಲಿ ಯಾರೋ ಕೇಳ್ತಾ ಇದಾರೆ, ಆಮೇಲೆ ಕೇಳಲ್ಲ. ಅದಲ್ಲ ಅಲ್ಲ, ಇದು ಇನ್ನೊಂದು ಕ್ವೆಶನ್ ಕೇಳಿಲ್ಲ ಅನ್ಸುತ್ತೆ ಅಲ್ವಾ? ಅದಕ್ಕೆ ಕೇಳಿದಾರ ಗೊತ್ತಿಲ್ಲ. ವಿವಿಧಿಷಾ ಸನ್ಯಾಸಿ ಪಡ್ಕೊಂಡ್ಮೇಲೆ ಮತ್ತೆ ಲೋಕಕ್ಕೆ ವಾಪಸ್ ಹೋದ್ರೆ ಅದು ಅದು ಮಹಾಪಾಪ ಅದೇನು ಅನ್ಸುತ್ತೆ. ಅದು ಜಾತಿ ಭ್ರಷ್ಟ. ಅವನಿಗೆ ಇದಿಲ್ಲ, ಅವನಿಗೆ ಯಾವ ಸಂಸ್ಕಾರ, ಅವನಿಗೆ ಯಾವ ಮನ್ನಣೆಯೂ ಇಲ್ಲ, ಅವನಿಗೆ ಗೌರವ ಇಲ್ಲ, ಅವನಿಗೆ ಯಾವ ಅಧೋಗತಿ ಆಗತ್ತೆ. ಅದು ಅವನ್ ಫುಲ್ ಬ್ಯಾಕ್ ಮತ್ತೆ ಝೀರೋಗ್ ಹೋಗ್ಬಿಟ್ಟ, ಮತ್ತೆ ಅಲ್ಲಿಂದ ಹತ್ಕೊಂಡ್ ಬರ್ಬೇಕು. ವಾಂತಿ ಮಾಡಿದ್ರೆ ಮತ್ತೆ ಕುಳ್ದಂಗಾಯ್ತು, ವಾಂತಿ ಮಾಡಿದ್ರೆ ಮತ್ತೆ ನೆಕ್ಕದಂಗಾಗುತ್ತೆ. ವಾಂತಿ ಮಾಡಿದ್ರೆ ಮತ್ತೆ ನೆಕ್ತಿನಿದ್ರೆ ಅಯ್ಯಪ್ಪ. ನಮ್ ಸೋದರ ಮಾವ ಇದ್ರು, ಮಗನ್ಗೆ ಕ್ರಿಕೆಟ್ ಪ್ಲೇಯರ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು ಅವ್ರಿಗೆ. ನಮ್ಮ ಇದು ತಾಯಿ ಅಣ್ಣನ್ಗೆ ಸ್ಕೂಲ್ ಬಿಡಿಸ್ಲೇಬೇಕು, ಫುಲ್ ಟೈಮ್ ಡೆಡಿಕೇಟ್ ಮಾಡ್ಬೇಕು, ಕೋಚು ಗೀಚು ಎಲ್ಲ ಇಟ್ರೆ ಅಂತ. ತಾಯಿಗ್ ದಿಗ್ಲು, ಈ ಕಡೆ ಸ್ಕೂಲು ಬಿಡಿಸ್ಬಿಡ್ತೀರಾ, ವಿದ್ಯಾಭ್ಯಾಸನೂ ಆಗಲ್ಲ, ಈ ಕಡೆ ಇಂಡಿಯನ್ ಟೀಮ್ ಆಡಿಸ್ಬೇಕು ಅಂತ ಆಸೆ ಇತ್ತು ಅವ್ರಿಗೆ. ಸೊ ಇವನ್ ಆಗ್ಲೂ ಇಲ್ಲ ಅನ್ಕೊಳ್ಳಿ, ಕೋಟಿ ಜನ ಇದಾರೆ ಪ್ರಯತ್ನ ಪಡೋರು. ಬಿಡ, ಯಾಕೆ ತಲೆ ಕೆಡ್ಸ್ಕೊತಿಯಾ, ಬ್ಯಾಂಕ್ ಜಾಬ್, ಬ್ಯಾಂಕ್ ಕೆಲಸ ಸಿಗುತ್ತೆ, ಇನ್ನೂ ಚೆನ್ನಾಗಿ ದುಡ್ಕೋತಾನೆ, ಕ್ರಿಕೆಟು ಆಡ್ತಾನೆ, ಕೌಂಟಿ ರಂಜಿ ಎಲ್ಲ, ಅದ್ರಲ್ಲೂ ದುಡ್ಡು ಹೊಡಿತಾನೆ ಅಂತ ಎನ್ಕರೇಜ್ ಮಾಡೋರು. ಆಯ್ತಾ? ಇದೆಲ್ಲ ಆಡಿಸ್ತಾರೆ. ಬ್ಯಾಂಕು ಅವಾಗ ಇವಾಗ ಈಗ ಹೋಗ್ತೀರಾ, ಈಗ